ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. 84ನೇ ಕೀರ್ತನೆ ಅದರ ಪ್ರಾರಂಭ ವಾಕ್ಯದಲ್ಲಿ ಬರೆದಿರುವಂಥದ್ದು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಅದರ 10ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದು ಲೇಸು. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಅಪ್ಪ ತಂದೆಯೇ, ಈ 2025ರ 11ನೇ ತಿಂಗಳಿನ 3ನೇ ಭಾನುವಾರ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಲೋಕದ ಕಡೆಗೆ ನಾವು ಕಣ್ಣಾಯಿಸುವಾಗ ಸ್ವಾಮಿ, ಅನೇಕರು ಕರ್ತನೇ ತಮ್ಮ ಜೀವಿತದಲ್ಲಿ ಅನೇಕ ಕನಸುಗಳನ್ನು ಗುರಿಗಳನ್ನು ಇಟ್ಟುಕೊಂಡು ಈ ತಿಂಗಳನ್ನು ಈ ವರ್ಷವನ್ನು ಪ್ರಾರಂಭಿಸಿದಾಗ ಅನೇಕರು ತಮ್ಮ ಗುರಿಗಳನ್ನು ತಮ್ಮ ಕನಸುಗಳನ್ನು ಈಡೇರಿಸುವುದಕ್ಕೆ ಸಾಧ್ಯವಾಗದೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ, ಅನೇಕರು ಅಪಘಾತಗಳ ಮೂಲಕವಾಗಿ ಕರ್ತನೆ ರೋಗಗಳ ಮೂಲಕವಾಗಿ ಹಾಸಿಗೆಯ ಮೇಲೆ ಮಲಗಿರುವಾಗ, ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಕೊಟ್ಟಿರುವಂಥ ಆರೋಗ್ಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನೀವು ಕೊಟ್ಟಿರುವಂಥ ಆಯಸ್ಸಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆಯಲ್ಲಿ ಮತ್ತು ನಾವರ್ತಿ ಕರ್ತನೆ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಬಂದಂಥ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುತ್ತದೆ ಎಂಬುದಾಗಿ ನಿಮ್ಮ ವಾಕ್ಯದ ನೋಡು ಪ್ರಕಾರವಾಗಿ ಮತ್ತು ದಾವರ್ತಿ ನಿಮ್ಮ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಪೌಲನು ಹೇಳಿದ ರೀತಿಯಲ್ಲಿ ನೀವು ನಿಮ್ಮ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದಾಗಿ ಈ ಮುಂಜಾನೆಯಲ್ಲಿ ಕರ್ತನೆ ನಾವು ಪರಿಪೂರ್ಣವಾಗಿ ಪರಿಶುದ್ಧತೆಯಲ್ಲಿ ಕರ್ತನೆ ನಮ್ಮನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ಸ್ವಾಮಿ, ನಮ್ಮ ಆರಾಧನೆಯನ್ನು ಕರ್ತನೆ ನೀನು ಅಂಗೀಕರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ಪ್ರಾರ್ಥನೆ ಗಳಿಕೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಮತ್ತು ನಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ಪ್ರಾರಂಭದಲ್ಲಿ ತಿಳಿಸ್ತಾ ಇದ್ದೇವೆ. ಬನ್ನಿರಿ, ಇದು ಯೆಹೋವನು ಉಂಟು ಮಾಡಿದ ದಿನ, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸುವ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ ಮತ್ತು ದಾವರ್ತಿ ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿರುವಾಗ ಆತನು ಮಾಡಿದ ಉಪಕಾರಗಳಿಗೆ ಅನುಸಾರವಾಗಿ ಆತನಿಗೆ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ. ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿಂಗಾಗಿಯೇ, ನನ್ನ ಆತ್ಮವು ತೊರೆಯುವುದು ನಿನ್ನೊಂದಿಗೆ ಒಂದಾಗಲು. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿಂಗಾಗಿಯೇ, ನನ್ನಾತ್ಮವು ತೊರೆಯುವುದು ನಿನ್ನೊಂದಿಗೆ ಒಂದಾಗಲು. ನನ್ನಾತ್ಮವು ತೊರೆಯುವುದು ನಿನ್ನೊಂದಿಗೆ ಒಂದಾಗಲು. ಬಾಯಾರಿದ
ಜಿಂಕೆಯಂತೆ ನಾನೇಸುವೆ ನಿಂಗಾಗಿಯೇ ನನ್ನಾತ್ಮವು ತೊರೆವದು ನಿನ್ನೊಂದಿಗೆ ಒಂದಾಗಲು ನನ್ನಾತ್ಮವು ತೊರೆವುದು ನಿನ್ನೊಂದಿಗೆ ಒಂದಾಗಲು ಜೀವ ಬುಗ್ಗೆಯೇ ಹರಿಯನ್ನೆಡೆಗೆ ಬಾಯಾರಿಕೆ ಹರಿಸು ಯೇಸುವೆ ಜೀವ ಬುಗ್ಗೆಯೇ ಹರಿಯನ್ನೆಡೆಗೆ ಬಾಯಾರಿಕೆ ಹರಿಸು ಯೇಸುವೆ ನಿನ್ನ ಬಯಸುವೆ ನಿನ್ನ ತೃಪ್ತಿಯೇ ನಿನ್ನ ಬಯಸುವೆ ನಿನ್ನ ತೃಪ್ತಿಯೇ ಭರವಸದಿಂದ ನಿನ್ ಬಳಿಗೆ ಬಾರುವೆ ಭರವಸದಿಂದ ನಿನ್ ಬಳಿಗೆ ಬಾರುವೆ ಬಾಯಾರಿದ ಜಿಂಕೆಯಂತೆ ನಾನೇಸುವೆ ನಿಂಗಾಗಿಯೇ ನನ್ನಾತ್ಮವು ತೊರೆವುದು ನಿನ್ನೊಂದಿಗೆ ಒಂದಾಗಲು ನನ್ನಾತ್ಮವು ತೊರೆವುದು ನಿನ್ನೊಂದಿಗೆ ಒಂದಾಗಲು ನೀನಿಲ್ಲದ ನಾ ಬರಡು ಭೂಮಿಯೇ ಎಲೆಯು ಉದುರಿದ ಬರಿಯ ಮರವೇ ನೀನಿಲ್ಲದೆ ನಾ ಬರಡು ಭೂಮಿಯೇ ಎಲೆಯು ಉದುರಿದ ಬರಿಯ ಮರವೇ ಫಲವ ಬಿಡಲು ನಿನ್ ಜೀವರಸವು ಫಲವ ಬಿಡಲು ನಿನ್ ಜೀವರಸವು ಸುರಿಸು ಯೇಸುವೆ ನಿನ್ ಬಳಿಗೆ ಬಾರುವೆ ಸುರಿಸು ಯೇಸುವೆ ನಿನ್ ಬಳಿಗೆ ಬಾರುವೆ ಬಾಯಾರಿದ ಜಿಂಕೆಯಂತೆ ನಾನೇಸುವೆ ನಿಂಗಾಗಿಯೇ ನನ್ನಾತ್ಮವು ತೊರೆವದು ನಿನ್ನೊಂದಿಗೆ ಒಂದಾಗಲು ನನ್ನಾತ್ಮವು ತೊರೆಯುವುದು ನಿನ್ನೊಂದಿಗೆ ಒಂದಾಗಲು ಬಾಯಾರಿದ ಜಿಂಕೆಯಂತೆ ನಾನೇಸುವೆ ನಿಂಗಾಗಿಯೇ ನನ್ನಾತ್ಮವು ತೊರೆಯುವುದು ನಿನ್ನೊಂದಿಗೆ ಒಂದಾಗಲು ನನ್ನಾತ್ಮವು ತೊರೆಯುವುದು ನಿನ್ನೊಂದಿಗೆ ಒಂದಾಗಲು ನಿನ್ನೊಂದಿಗೆ ಒಂದಾಗಲು. ಕೀರ್ತನೆ 42 ಅದರ 1ರಿಂದ 5 ವಾಕ್ಯಗಳಲ್ಲಿ ಕೋರಹಿಯರು ಬರೆದಿರುವಂಥದ್ದು. ಈ ಕೀರ್ತನೆಯ ಮೇಲ್ಭಾಗದ ಶೀರ್ಷಿಕೆಯಲ್ಲಿ ಬರೆದಿರುವಂಥದ್ದು, ದೇಶಾಂತರದಲ್ಲಿರುವ ಭಕ್ತನು ದೇವದರ್ಶನಕ್ಕೆ ಕುತೂಹಲ ಪಡುವುದು. ಅಂದರೆ ಯೆರೂಸಲೇಮಿನಿಂದ ದೂರದ ಪ್ರದೇಶಗಳಲ್ಲಿ ವಾಸಿಸುವಂತಹ ಒಬ್ಬ ಭಕ್ತ ಅಥವಾ ಒಬ್ಬ ಯಹೂದ್ಯ ಯೆರೂಸಲೇಮಿಗೆ ಹೋಗುವುದು ಅಂದರೆ, ದೇವಾಲಯಕ್ಕೆ ಹೋಗುವುದು ಅಂದರೆ ಅವನ ಜೀವಿತದಲ್ಲಿ ಅದು ಅತ್ಯಮೂಲ್ಯವಾದಂತಹ ಒಂದು ಸಂದರ್ಭವಾಗಿದೆ. 122ನೇ ಕೀರ್ತನೆಯಲ್ಲಿ ದಾವೀದನು ಬರೆದಿರುವಂಥದ್ದು,
ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲ್ಯರಿಗೆ ಕೊಟ್ಟಂತಹ ಒಂದು ವಿಧಿ ಅನ್ನುವಂಥದ್ದು ಅಥವಾ ನಿಯಮ ಅನ್ನುವಂಥದ್ದು, ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರು ಯೆರೂಸಲೇಮಿಗೆ ಬರಬೇಕು ದೇವರನ್ನು ಆರಾಧಿಸುವುದಕ್ಕೆ. 3 ಹಬ್ಬಗಳ ಸಂದರ್ಭದಲ್ಲಿ, ಒಂದು ಪಾಸ್ಓವರ್ ಪಸ್ಕಾ ಹಬ್ಬ, 2 ದ ಡೇ ಆಫ್ ಪೆಂಟೆಕೋಸ್ಟ್ ಪಂಚಾಶತಮ ಹಬ್ಬ, 3 ಗುಡಾರದ ಹಬ್ಬ ದ ಡೇ ಆಫ್ ಟ್ಯಾಬರ್ನಾಕಲ್. ಸೊ ಈ 3 ಹಬ್ಬಗಳ ಸಂದರ್ಭದಲ್ಲಿ ಇದು ಕಂಟಿನ್ಯೂ ಆಗಿ ಪಾಸ್ ಓವರ್ ನಂತರವಾಗಿ ನಡೆಯುವಂತಹ 3 ಸಂದರ್ಭಗಳು. ಅಂದ್ರೆ ಪಸ್ಕಾ ಹಬ್ಬದ ನಂತರ ನಡೆಯುವಂತಹ 50 ದಿನದ ಒಂದು ಜಾತ್ರೆ. ಸೊ ಈ ಸಂದರ್ಭದಲ್ಲಿ ದೇಶಾಂತರದಲ್ಲಿರುವಂತಹ ಪ್ರತಿ ಯಹೂದ್ಯನು ಯೆರೂಸಲೇಮಿಗೆ ಬರಬೇಕೆಂಬುದು ಸರ್ವಶಕ್ತನಾದ ದೇವರ ಒಂದು ನಿಯಮವಾಗಿತ್ತು. ಸೊ ಇಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಸೊ ಯೆಹೋವನ ಮಂದಿರಕ್ಕೆ ಹೋಗೋಣ ಎಂಬುದಾಗಿ ಜನರು ಹೇಳಿದಾಗ, ಸೊ ದಾವೀದನು ನೆನೆಸುವಂಥದ್ದು ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಕೊಟ್ಟಂತಹ ನಿಯಮ. ಅರ್ಥ ಏನು? ಪಸ್ಕಾ ಹಬ್ಬ ಹತ್ತಿರವಾಗ್ತಾ ಇದೆ. ನೋಡಿ, ಪೌಲನು ತನ್ನ ಮಿಷನರಿ ಪ್ರಯಾಣದಲ್ಲಿ ಆತನು ಬರೆದಿರುವಂಥದ್ದು, ಸಾಧ್ಯವಾದರೆ 50 ಹಬ್ಬಕ್ಕೆ ನಾನು ಯೆರೂಸಲೇಮಿನಲ್ಲಿ ಇರಬೇಕೆಂಬುದಾಗಿ ಬಯಸ್ತೇನೆ. ತನ್ನ 2ನೇ ಮಿಷನರಿ ಪ್ರಯಾಣದ ಕೊನೆ ಭಾಗದಲ್ಲಿ ಹೇಳ್ತಾ ಇರುವಂಥದ್ದು. ಅಂದ್ರೆ ಪ್ರತಿ ಯಹೂದ್ಯರಿಗೆ ಇದು ಅತ್ಯಂತ ಅಮೂಲ್ಯವಾದಂತಹ ಒಂದು ಪದ್ಧತಿಯಾಗಿತ್ತು, ನಿಯಮವಾಗಿತ್ತು. ಇಲ್ಲಿ ಕೋರಹಿಯರು ಹೇಳ್ತಾ ಇದ್ದಾರೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯನ್ನು ಸೇರುವೆನೋ? ಪ್ರಶ್ನೆ ನೋಡಿ. ಈ ಒಂದು ಯಾತ್ರೆ ಅನ್ನುವಂಥದ್ದು ಕಾಠಿಣ್ಯತೆಯಿಂದ ಕೂಡಿದಂತಹ ಒಂದು ಯಾತ್ರೆ. ಈ ಹಾದು ಹೋಗುವಂತಹ ಸ್ಥಳಗಳಲ್ಲಿ ಕಳ್ಳರು, ದರೋಡೆಗಾರರು ಹೊಚ್ಚು ಹಾಕಿ ನಿಲ್ಲುವಂತಹ ಒಂದು ಜಾತ್ರೆ ಜಾತ್ರೆ ಅಲ್ಲ, ಯಾತ್ರೆ. ಆದರೆ ಇಸ್ರಾಯೇಲ್ಯರು ಗುಂಪು ಗುಂಪಾಗಿ ದೇವರನ್ನ, ಯೆಹೋವನನ್ನ ಆರಾಧಿಸುವುದಕ್ಕೆ ಅನೇಕ ಸವಾಲುಗಳನ್ನ ದಾಟಿ ಹೋಗುವಂತವರಾಗಿದ್ರು. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ನೋಡಿ, ಈ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೋಸ್ಕರವಾಗಿ ಸರ್ಕಾರದವರು ನಮಗೆ ರಜಾವನ್ನ ಕೊಟ್ಟಿದ್ದಾರೆ. ಸಂಡೇ ಇಸ್ ಹಾಲಿಡೇ. ಪಾಶ್ಚಾತ್ಯ ದೇಶಗಳಲ್ಲಿ ಮಿಡಲ್ ಈಸ್ಟ್ಗಳಿಗೆ ಹೋದ್ರೆ, ಮಿಡಲ್ ಈಸ್ಟ್ ದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ ಗೊತ್ತು, ಅಲ್ಲಿ ಶುಕ್ರವಾರ ರಜಾ ದಿನ. ಅಲ್ಲಿದ್ದ ಆರಾಧನೆಗಳು ಶುಕ್ರವಾರ ನಡೀತಾ ಇದೆ. ಸೊ ದಿನದಲ್ಲಿ ಯಾವ ಪ್ರತ್ಯೇಕತೆ ಇಲ್ಲ. ಆದಾಗ್ಯೂ ವಾರದ ಮೊದಲನೇ ದಿನದಲ್ಲಿ ಅಪೊಸ್ತಲರು ರೊಟ್ಟಿ ಮುರಿಯುವುದಕ್ಕೆ ಕೂಡಿ ಬಂದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ, ಸೊ ನಮಗೆ ದೇವರನ್ನು ಆರಾಧಿಸುವುದಕ್ಕೆ ಭಾನುವಾರ ದೇವರು ರಜಾ ಸಹಿತ ಸಂಬಳ ಅನ್ನುವ ರೀತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಸಂದರ್ಭವನ್ನ ದೇವರು ಕೊಟ್ಟಿರುವಾಗ ನಾವು ದೇವರನ್ನು ಆರಾಧಿಸುವುದಕ್ಕೆ ಬಯಸುವಂತವರಾಗಿದ್ದೇವಾ? ಸೊ ನಮಗೆ ನಾವೇ ಪ್ರಶ್ನೆಯನ್ನ ಕೇಳ್ತೇವಾ, ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ಒಂದು ಪ್ರಶ್ನಾರ್ಥ ಚಿಹ್ನೆಯನ್ನು ನಾವು ಕಾಣ್ತೇವೆ.
ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ, ಪ್ರಿಯರೇ, ದಾವೀದನು ಹೇಳಿದ ರೀತಿಯಲ್ಲಿ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಕೋರಹೇರು ಹೇಳಿದ ರೀತಿಯಲ್ಲಿ ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ ಎಂಬುದಾಗಿ ಇದೇ ಕೋರಹೇರು 84ನೇ ಕೀರ್ತನೆಯಲ್ಲಿ ಹೇಳಿರುವ ರೀತಿಯಲ್ಲಿ ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮ ಎಂಬುದಾಗಿ ಈ ಒಂದು ಮನೋಭಾವದಲ್ಲಿ ನಾವು ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವ. ಅನೇಕರಿಗೆ ಅನೇಕ ಕಾರಣಗಳ ಮೂಲಕವಾಗಿ ದೇವರನ್ನು ಆರಾಧಿಸುವುದಕ್ಕೆ, ಆಲಯಕ್ಕೆ ಹೋಗುವುದಕ್ಕೆ ಸಾಧ್ಯವಾಗದೇ ಇದ್ದಾಗ್ಯೂ ಲಭಿಸಿರುವ ಸಂದರ್ಭಗಳಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುವಂತವರಾಗಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವಂತವರಾಗಿರಬೇಕು. ಪ್ರಾರಂಭದಲ್ಲಿ ಒಂದು ಕೀರ್ತನೆಯ ಭಾಗವನ್ನು ನಾವು ಓದಿಕೊಳ್ಳುವ. ಅದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂಥದ್ದು 71ನೇ ಕೀರ್ತನೆ, ಅದರ 1ರಿಂದ 8 ವಾಕ್ಯಗಳು. ಯೆಹೋವನೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ಎಂದಿಗೂ ಆಶಾಭಂಗ ಪಡಿಸಬೇಡ. ನೀತಿ ಸ್ಥಾಪಕನಾದ ನೀನು ನನ್ನನ್ನು ಬಿಡಿಸಿ ಪಾರು ಮಾಡು. ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ಉದ್ಧರಿಸು. ನಾನು ಯಾವಾಗಲೂ ಮೊರೆ ಹೋಗುವ ಆಶ್ರಯಗಿರಿಯಾಗಿರು. ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದೆಯಲ್ಲವೇ. ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ. ದೇವರೇ, ನನ್ನನ್ನು ದುಷ್ಟನ ಕೈಯಿಂದಲೂ ಅನ್ಯಾಯ ಬಲಾತ್ಕಾರಿಯ ವಶದಿಂದಲೂ ತಪ್ಪಿಸು. ಕರ್ತನಾದ ಯೆಹೋವನೇ, ಬಾಲ್ಯಾರಭ್ಯ ನನ್ನ ನಿರೀಕ್ಷೆಯೂ ಭರವಸವೂ ನೀನಲ್ಲವು. ನಾನು ಹುಟ್ಟಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಅನೇಕರು ನನ್ನ ದುಸ್ಥಿತಿಗೆ ಬೆರಗಾಗುತ್ತಾರೆ, ಆದರೂ ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತಿ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. 8ನೇ ವಾಕ್ಯ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ, ಇಲ್ಲಿ ಕೀರ್ತನೆಗಾರನು ಆಡುವ ರೀತಿಯಲ್ಲಿ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನ ವರ್ಣಿಸುತ್ತಿರುವೆನು. 6ನೇ ವಾಕ್ಯದಲ್ಲಿ 5-6 ವಾಕ್ಯಗಳಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಕರ್ತನಾದ ಯೆಹೋವನೇ, ಬಾಲ್ಯಾರಭ್ಯ ನನ್ನ ನಿರೀಕ್ಷೆಯೂ ಭರವಸವೂ ನೀನಲ್ಲವೋ. 6ನೇ ವಾಕ್ಯ, ನಾನು ಹುಟ್ಟಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ಇಲ್ಲಿ ಕೀರ್ತನೆಗಾರನು ತಾನ್ಯಾರೆಂಬುದಾಗಿ, ತನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಯಾರೆಂಬುದಾಗಿ ಸ್ಪಷ್ಟವಾದ ಗ್ರಹಿಕೆಯೊಂದಿಗೆ ಅಥವಾ ಸ್ಪಷ್ಟವಾದಂತಹ ದೇವರ ಕುರಿತಾಗಿ ತಾನು ತಿಳ್ಕೊಂಡಿರುವ ಆಲೋಚನೆಗೆ ಅನುಗುಣವಾಗಿ ದೇವರನ್ನ ಸ್ತುತಿಸುವಂತದಾಗಿ ನೋಡುತ್ತೇವೆ. ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನಾನು ಹುಟ್ಟಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ಪ್ರೀತಿಯ ದೇವಜನರೇ, ನಾವು ದೇವರನ್ನು ನೆನೆಸಿಕೊಳ್ಳಬೇಕಾಗಿರುವಂಥದ್ದು ಭಾನುವಾರದ ದಿನದಲ್ಲಿ ಮಾತ್ರವಲ್ಲ. ನಾವು ದೇವರನ್ನ ಆರಾಧಿಸಬೇಕಾಗಿರುವಂಥದ್ದು ಕೇವಲ ವಿಶೇಷವಾದ ದಿನಗಳಲ್ಲಿ ಮಾತ್ರವಲ್ಲ. ಮೊದಲು ನಾವು ಯಾರಾಗಿದ್ದೇವೆ ಎಂಬುದಾಗಿಯೂ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಯಾರೆಂಬುದಾಗಿಯೂ ನಾವು ಪೂರ್ಣವಾದ ಗ್ರಹಿಕೆಯನ್ನ ಹೊಂದಿಕೊಂಡವರಾಗಿದ್ದರೆ, ಇಲ್ಲಿ ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು ಇರುವುದಿಲ್ಲ.
ಒಬ್ಬ ಕೀರ್ತನೆಗಾರನ ಜೀವಿತದಲ್ಲಿ, ಒಬ್ಬ ಭಕ್ತನ ಜೀವಿತದಲ್ಲಿ ದಿನಂಪ್ರತಿ ದೇವರ ಸ್ತೋತ್ರವು ಅವನ ಬಾಯಲ್ಲಿ ಇರಬೇಕಾದರೆ ಅವನು ತಾನು ಆರಾಧಿಸುವ ದೇವರು ಯಾರೆಂಬ ಪೂರ್ಣವಾದ ಗ್ರಹಿಕೆಯನ್ನು ಹೊಂದಿಕೊಳ್ಳುವವನಾಗಿರಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಈ ಪ್ರಕಾರವಾಗಿ ದೇವರನ್ನು ಆರಾಧಿಸದೇ ಇರುವುದಕ್ಕೆ ಕಾರಣ, ನಮ್ಮ ಜೀವಿತದಲ್ಲಿ ದೇವರು ಯಾರು ಎಂಬ ಪೂರ್ಣವಾದ ಗ್ರಹಿಕೆ ಇಲ್ಲದಿರುವಂತದ್ದಾಗಿದೆ. 9ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೀರ್ತನಗಾರನು ಹೇಳಿರುವಂಥದ್ದು, ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ, ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ. ಯಾವ ಭಕ್ತನು ತನ್ನ ಬಾಯಲ್ಲಿ ದೇವರ ಸ್ತೋತ್ರವನ್ನು ನಿರಂತರವಾಗಿ ಇಟ್ಟುಕೊಂಡು ದಿನವೆಲ್ಲ ದೇವರ ಘನತೆಯನ್ನ ತನ್ನ ಜೀವಿತದ ಮೂಲಕ, ತನ್ನ ಒಡನಾಟದ ಮೂಲಕ ತೋರ್ಪಡಿಸಿಕೊಳ್ಳುತ್ತಾನೋ ಅಂಥವನ ಜೀವಿತದಲ್ಲಿ ವೃದ್ಧಾಪ್ಯದ ಸಂದರ್ಭದಲ್ಲಿಯೂ ದೇವರು ಅವನನ್ನು ಧಿಕ್ಕರಿಸದೆ ಅವನನ್ನು ಸಂರಕ್ಷಿಸುವಂತಹ ದೇವರು ಎಂಬುದಾಗಿ ಈ ಮುಂಜಾನೆಯಲ್ಲಿ ದೇವರ ಮಕ್ಕಳಾದ ನಾವು ಗ್ರಹಿಸಿಕೊಳ್ಳಬೇಕಾದಂಥದ್ದಾಗಿದೆ ಪ್ರಿಯರೇ. ಇವತ್ತು ಕ್ರೈಸ್ತತ್ವದಲ್ಲಿ ಬಂದಿರುವಂತಹ ಅತ್ಯಂತ ಶೋಚನೀಯವಾದ ಸಂಗತಿ ಅಂದ್ರೆ, ತಮ್ಮ ಯೌವನ ಪ್ರಾಯದಲ್ಲಿ ದೇಶ ವಿದೇಶಗಳಿಗೆ ಹೋಗಿ ಸಾಕಷ್ಟು ಸಂಪಾದಿಸಿ ಇನ್ನು ಮಾಡುವುದಕ್ಕೆ ಯಾವ ಕೆಲಸವಿಲ್ಲ, ಮನೆಯಲ್ಲಿ ಮಗನ ಜೊತೆಗೆ ಸೊಸೆಯ ಜೊತೆಗೆ ವಾಸಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ಬಂದಾಗ ದೇವರ ಸೇವೆಗೆ ಬರುವಂತಹ ಒಂದು ದೊಡ್ಡ ಗುಂಪಿನ ಜನರನ್ನು ನಾವು ಪೆಂಟೆಕೋಸ್ಟ್ ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಾನು ಎತ್ತೊಂದಿನಿಂದ ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ನನ್ನ ಉದ್ಧಾರಕರು ನೀನಾಗಿದ್ದಿ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನ ವರ್ಣಿಸುತ್ತೇನೆ. ಫ್ರಾನ್ಸಿಸ್ ಅಸಿಸಿ ಅವರು ಹೇಳಿರುವಂತಹ ಮಾತು, ನಾನು ಪ್ರತಿ ಭಾನುವಾರ ಈ ಒಂದು ಪದಗಳನ್ನು ಹೇಳ್ತಾ ಇರ್ತೇನೆ. ಪ್ರೀಚ್ ದ ಗಾಸ್ಪಲ್ ಅಟ್ ಆಲ್ ಟೈಮ್ಸ್. ಎಲ್ಲ ಸಂದರ್ಭಗಳಲ್ಲಿ ಸುವಾರ್ತೆಯನ್ನ ಸಾರಿರಿ. ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನ ಬಳಸಿ. ಇಫ್ ನೆಸೆಸರಿ ಯೂಸ್ ದ ವರ್ಡ್. ಇಲ್ಲಿ ಕೀರ್ತನೆಗಾರರು ಹೇಳಿರುವಂಥದ್ದು, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ಅರ್ಥ, ಕೀರ್ತನೆಗಾರನು ವೈಯಕ್ತಿಕವಾಗಿ ದೇವರನ್ನ ಆರಾಧಿಸುವಂತಹ ವ್ಯಕ್ತಿಯಾಗಿದ್ದ. ವೈಯಕ್ತಿಕವಾಗಿ ದೇವರನ್ನು ಆರಾಧಿಸುವ ವ್ಯಕ್ತಿಯಾಗಿದ್ದಂತ ಕೀರ್ತನೆಗಾರನು ದಿನವೆಲ್ಲ ಆತನ ಘನತೆಯನ್ನ ವರ್ಣಿಸುವಂತಹ ವ್ಯಕ್ತಿಯಾಗಿದ್ದ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಹೃದಯದಲ್ಲಿ ತುಂಬಿರುವಂಥದ್ದು ಬಾಯಿಂದ ಹೊರಟು ಬರ್ತದೆ. ನಾವು ದಿನಂಪ್ರತಿ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ತೋತ್ರವನ್ನ ಮಾಡುವಂತಹ ವ್ಯಕ್ತಿಗಳಾಗಿದ್ರೆ ಅದು ನಮ್ಮ ಜೀವಿತದ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಮಾತಿನ ಮೂಲಕ ಅದು ಹೊರಬರುವಂಥದ್ದಾಗಿದೆ. ಅದರ ಬದಲಾಗಿ ನಮ್ಮ ಯೌವನ ಪ್ರಾಯದಲ್ಲಿ ಸಾಕಷ್ಟು ಮಟ್ಟಿಗೆ ಸಂಪಾದಿಸಿ ವೃದ್ಧಾಪ್ಯಕ್ಕೆ ತಲುಪಿರುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ ಈ ಕಾಲಘಟ್ಟಗಳಲ್ಲಿ ಮಕ್ಕಳು ವಿದೇಶಗಳಲ್ಲಿ ಹೋಗ್ಬಿಟ್ಟಿದ್ದಾರೆ, ನೋಡಿಕೊಳ್ಳುವುದಕ್ಕೆ ಯಾರೂ ಇಲ್ಲ. ಇದರ ಫಲವಾಗಿ ಸುವಾರ್ಥ ಸೇವೆಗೋಸ್ಕರವಾಗಿ ನಾನು ಬಂದಿದ್ದೇನೆ ಎಂಬುವಂಥದ್ದು ಅಲ್ಲ ಪ್ರಿಯರೇ. ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ನಾನು ವರ್ಣಿಸ್ತೇನೆ. ಈ ಮುಂಜಾನೆಯಲ್ಲಿ ಆ ಒಂದು ಮನೋಭಾವದಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು ಪ್ರಿಯರೇ. ಇಲ್ಲಿ ಕೀರ್ತನೆಗಾರನು ಹೇಳಿರುವಂತಹ ಮತ್ತೊಂದು ಭಾಗ, ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತಿ. ಯಾರಿಗೆ? ಯಾರು ತಮ್ಮ ಬಾಯಲ್ಲಿ ದೇವರ ಸ್ತೋತ್ರವನ್ನಲ್ಲದೆ ಬೇರೆ ಯಾವುದನ್ನು ಇಟ್ಟುಕೊಳ್ಳದೆ ದಿನಂಪ್ರತಿ ದೇವರ ಘನತೆಯನ್ನು ವರ್ಣಿಸುತ್ತಾರೋ ಅಂಥವರಿಗೆ ದೇವರು ಬಲವಾದ ಆಶ್ರಯ ಸ್ಥಾನವಾಗಿರುತ್ತಾನೆ.
27ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು. ಯಾರು ತಮ್ಮ ದೈನಂದಿನ ಜೀವಿತದಲ್ಲಿ ದೇವರನ್ನ ಆರಾಧಿಸುವಂಥವರಾಗಿರ್ತಾರೋ ಅಂಥವರ ಜೀವಿತದಲ್ಲಿ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಕಾರಣ ಎರಡು ವಿಚಾರ ನಮ್ಮ ಜೀವಿತದಲ್ಲಿ ನಗ್ನ ಸತ್ಯವಾಗಿ ನಡೆಯುವಂಥದ್ದು. ಒಂದು ನಮ್ಮ ಮರಣ, ಎರಡು ಕರ್ತನ ಬರೋಣ. ಯಥಾರ್ಥವಾಗಿ ದೈವಿಕತೆಯ ಮಾರ್ಗ ನಿದರ್ಶನದಲ್ಲಿ ಅಥವಾ ದೈವಿಕತೆಯ ಮಾರ್ಗದಲ್ಲಿ ಜೀವಿಸುವಂತಹ ವ್ಯಕ್ತಿಗೆ ಈ ಎರಡೂ ಕಾರ್ಯಗಳು ಆತನಿಗೆ ದುಃಖವನ್ನು ತರಿಸುವಂಥದ್ದಲ್ಲ. ಕಾರಣ ಮರಣವಾದರೂ ಅವನು ನಿತ್ಯತ್ವವನ್ನು ಕರ್ತನೊಂದಿಗೆ ಕಳೆಯುವಂಥವನಾಗಿರ್ತಾನೆ. ಇಲ್ಲ, ಕರ್ತನ ಬರೋಣವು ಸಂಭವಿಸಿದರೂ ಸಹ ಆತನು ತನ್ನ ನಿತ್ಯತ್ವವನ್ನು ಕರ್ತನೊಂದಿಗೆ ಕಳೆಯುವಂಥ ವ್ಯಕ್ತಿಯಾಗಿರ್ತಾನೆ. ಸೊ ಈ ಒಂದು ಮನೋಭಾವದಲ್ಲಿ ಪ್ರತಿ ದೇವರ ಮಕ್ಕಳು ತಮ್ಮ ದೈನಂದಿನ ಜೀವಿತವನ್ನ ಜೀವಿಸುವಂಥವರಾಗಿರಬೇಕು ಎಂಬುದನ್ನು ಈ ಮುಂಜಾನೆಯಲ್ಲಿ ನಾನು ನಿಮಗೆ ಹೇಳುವಂಥವನಾಗಿದ್ದೆ. ಸೊ ಇಂದು ನಾವು ಧ್ಯಾನಿಸುವಂತಹ ಶೀರ್ಷಿಕೆ ಎನ್ನುವಂಥದ್ದು ಹೆಣ್ಣು ಮಗುವಿನ ಮೌಲ್ಯವನ್ನು ದೃಢೀಕರಿಸುವುದು. ಹೆಣ್ಣು ಮಗುವಿನ ಮೌಲ್ಯವನ್ನು ದೃಢೀಕರಿಸುವುದು. 1868 ನಮ್ಮ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಲೀಲಾವತಿ ಸಿಂಗ್ ಎಂಬ ಹೆಣ್ಣು ಮಗಳ ಜನನ. 1868 ಡಿಸೆಂಬರ್ 14ನೇ ತಾರೀಕಿನಂದು ಆಕೆಯು ತನ್ನ ವಿದ್ಯಾಭ್ಯಾಸವನ್ನು ಥೋರ್ಬನ್ ಬೋರ್ಡಿಂಗ್ ಶಾಲೆಯಲ್ಲಿ ಪೂರ್ತಿಗೊಳಿಸಿದಳು. 1895ರಲ್ಲಿ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನ ಪಡೆದ ಇಬ್ಬರು ಮಹಿಳೆಯರಲ್ಲಿ ಈಕೆ ಒಬ್ಬಳಾಗಿದ್ದಳು. ಯಾವಾಗ? 1895ರಲ್ಲಿ. ತಮ್ಮ ವಿದ್ಯಾಭ್ಯಾಸದ ನಂತರ ಇಸಬೆಲ್ಲಾ ಥೋರ್ಬನ್ ಶಾಲೆ ಉನ್ನತ ಶಿಕ್ಷಣಕ್ಕಾಗಿ ಕಾಲೇಜ್ ವಿಭಾಗವನ್ನು ತೆರೆದರು. ಆ ಸಂದರ್ಭದಲ್ಲಿ ಈ ಶಾಲೆಯ ಪೂರ್ವ ವಿದ್ಯಾರ್ಥಿಯಾಗಿದ್ದ ಲೀಲಾವತಿ ಸಿಂಗ್ ಅವರು ಶಿಕ್ಷಕಿಯಾಗಿ ಅಲ್ಲಿ ನೇಮಿತರಾದರು. ಇಲ್ಲಿ ನಾವು ಗಮನಿಸಬೇಕಾದಂಥದ್ದು, ಈ ಒಂದು ಕಾಲೇಜಿನಲ್ಲಿ ಭಾರತೀಯಳಾಗಿ ಈ ಲೀಲಾವತಿ ಏಕೈಕ ಅಧ್ಯಾಪಕಿಯಾಗಿದ್ಲು. ಸೊ ನಮಗೆ ಗೊತ್ತು, ಇಸಬೆಲ್ ಥೋರ್ಬನ್ ಅನ್ನುವಂಥದ್ದು ಇವರು ಐರೋಪ್ಯ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಶಾಲೆಯನ್ನು ಪ್ರಾರಂಭಿಸಿದಂತಹ ವ್ಯಕ್ತಿ, ಒಬ್ಬ ಮಹಿಳೆ. ಇದೇ ನಮ್ಮ ಕರ್ನಾಟಕದ ಕೋಲಾರದಲ್ಲಿ ಅವರ ಒಂದು ನರ್ಸಿಂಗ್ ಕಾಲೇಜನ್ನು ಸಹ ನಾವು ನೋಡ್ತೇವೆ. ನೋಡಿ, ಈಕೆ ಬಂದು ಕಾಲೇಜನ್ನು ಪ್ರಾರಂಭ ಮಾಡಿದಾಗ ಅಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದ ಏಕೈಕ ಶಿಕ್ಷಕಿಯಾಗಿದ್ದರು ಯಾರು? ಲೀಲಾವತಿ ಸಿಂಗ್ ರವರು. ಈಕೆ ಇಂಗ್ಲಿಷ್ ಸಾಹಿತ್ಯ ಮತ್ತು ತತ್ವಶಾಸ್ತ್ರವನ್ನು, ಲಿಟ್ರೇಚರ್ ಮತ್ತು ಫಿಲೋಸಫಿಯನ್ನ ಬೋಧಿಸುವಂತವರಾಗಿದ್ದರು. 1902ರಲ್ಲಿ ಈಕೆ ಇದೇ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಆಗಿ, ಉಪ ಪ್ರಾಂಶುಪಾಲರಾಗಿ ನೇಮಕಗೊಂಡರು. ನೋಡಿ ಎಷ್ಟು ಶ್ರೇಷ್ಠವಾದಂಥದ್ದು. ಯಾವ ಶಾಲೆಯಲ್ಲಿ ತಾಕೆ ಓದಿದ್ಲೋ, ಯಾವ ಶಾಲೆಯಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಲು ಅದೇ ಶಾಲೆಯ ಕಾಲೇಜು ವಿಭಾಗದ ಉಪ ಪ್ರಾಂಶುಪಾಲರಾಗಿ ನೇಮಕಗೊಳ್ಳುವಂಥದ್ದು ಎಷ್ಟು ಶ್ರೇಷ್ಠವಾದಂಥದ್ದು. 1899
ಮತ್ತು 1900 ಈ ಎರಡು ಕಾಲಘಟ್ಟಗಳಲ್ಲಿ ಅವರು ಅಮೆರಿಕ ದೇಶಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಭಾರತೀಯ ಮಹಿಳೆಯರ ಜೀವನದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಅಲ್ಲಿ ಜಾಗೃತಿಯನ್ನ ಮೂಡಿಸಿದರು. 1907ರಲ್ಲಿ ಟೋಕಿಯೋದಲ್ಲಿ ನಡೆದ ವಿಶ್ವ ವಿದ್ಯಾರ್ಥಿ ಕ್ರಿಶ್ಚಿಯನ್ ಒಕ್ಕೂಟ ಮಹಿಳಾ ಸಮಿತಿಯ ಅಧ್ಯಕ್ಷತೆ ಸ್ಥಾನವನ್ನ ವಹಿಸಿದರು ಭಾರತದ ಪ್ರತಿನಿಧಿಯಾಗಿ. ನಂತರ 1909ರಲ್ಲಿ ಅವರು ತಿರುಗಿ ಅಮೆರಿಕ ದೇಶದ ಪ್ರವಾಸದಲ್ಲಿರುವಾಗ ಒಂದು ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾದರು. ಆದರೆ ಅದು ಫಲಕಾರಿಯಾಗದೆ ತನ್ನ 40ನೇ ವಯಸ್ಸಿನಲ್ಲಿ ನಿಧನರಾದರು. ಆಕೆಯ ಶವ ಸಂಸ್ಕಾರವನ್ನು ಎಲ್ಗಿನ್ ಇಲಿಯಾನ್ಸ್ ಎಂಬ ಸ್ಥಳದಲ್ಲಿ ಅಲ್ಲಿರುವ ಸಭೆಯ ಆವರಣದಲ್ಲಿ ನೆರವೇರಿಸಲಾಯಿತು. ಆಕೆಯ ಸಮಾಧಿಯ ಮೇಲೆ ಈ ರೀತಿ ಒಂದು ಕೆತ್ತನೆಯನ್ನು ಕೆತ್ತಿದ್ದಾರೆ. ದ ಪೀಸ್ ಆಫ್ ಗಾಡ್ ವಾಸ್ ಆನ್ ಹರ್ ಫೇಸ್. ಅರ್ಥ, ದೇವರ ಶಾಂತಿಯು ಆಕೆಯ ಮುಖದ ಮೇಲಿತ್ತು, ಅಥವಾ ಆಕೆಯ ಮುಖದ ಮೇಲೆ ದೇವರ ಸಮಾಧಾನವೂ ಇತ್ತು. ಸೊ ಈಕೆ ತಾನು ಅಧ್ಯಾಪಕಿಯಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ಲು. ಯಾಕೆಂದ್ರೆ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುನ್ನೆಲೆಗೆ ಬರಬೇಕು ಎಂಬುವಂಥದ್ದು ಆಕೆಯ ಒಂದು ಬಯಕೆಯಾಗಿತ್ತು. ಇದು ನಡೆದಂಥದ್ದು 1800ರ ಕಾಲಘಟ್ಟಗಳಲ್ಲಿ ಎಂಬುದನ್ನು ನಾವು ಮರಿಬಾರದು. ಪ್ರಿಯರೇ, ಇಂದು ನಾವು ವಾಸಿಸುವಂಥದ್ದು ಪುರುಷ ಪ್ರಧಾನ ಸಮಾಜದಲ್ಲಿ. ಪುರುಷ ಮೇಧಾವಿತ್ವವನ್ನು ನಾವು ಎಲ್ಲ ಕಡೆ ಕಾಣುವಂತವರಾಗಿದ್ದೇವೆ. ಆದರೆ ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಹೆಣ್ಣು ಮಗುವಿನ ಮೌಲ್ಯವನ್ನ ದೃಢೀಕರಿಸುವುದು. ನೋಡಿ, ಇವತ್ತು ಸಮಾಜದಲ್ಲಿ ಅನೇಕ ವಿಧವಾದಂತಹ ಚಳುವಳಿಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ಉನ್ನತೀಕರಣಕ್ಕೋಸ್ಕರವಾಗಿ ಸರ್ಕಾರಗಳು, ಸರ್ಕಾರೇತರ ಸಂಸ್ಥೆಗಳು ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರತಿ ನಾಗರಿಕನ ಕರ್ತವ್ಯ ಅನ್ನುವಂಥದ್ದು ಪ್ರತ್ಯೇಕವಾಗಿ ಪ್ರತಿ ದೇವರ ಮಕ್ಕಳ ಕರ್ತವ್ಯ ಅನ್ನುವಂಥದ್ದು ಅವರ ಮೌಲ್ಯವನ್ನ ನಾವು ಅಂಗೀಕರಿಸುವಂಥದ್ದು ಎಂಬುದಾಗಿ ಆಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಅನೇಕ ವಿಧವಾದ ಚಳುವಳಿಗಳನ್ನು ನಾವು ಕಾಣ್ತೇವೆ. ಮಹಿಳೆಯರಿಗೋಸ್ಕರವಾಗಿ, ಮಹಿಳೆಯರನ್ನ ಮುನ್ನೆಲೆಗೆ ತರುವುದಕ್ಕೋಸ್ಕರವಾಗಿ ಅನೇಕ ವಿಧವಾದಂತಹ ಚಳುವಳಿಗಳನ್ನು, ಅನೇಕ ವಿಧವಾದಂತಹ ವರ್ಕ್ಶಾಪ್ಗಳನ್ನು, ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಈ ಎಲ್ಲ ಕಾರ್ಯಕ್ರಮಗಳು ಕೇವಲ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿ ಕೊನೆಗೊಳ್ಳುತ್ತದೆ ಹೊರತು ಅದು ಮುನ್ನೆಲೆಗೆ ಬರುವಂಥದ್ದು ಬಹಳ ಕ್ಷಣಿಕವಾಗಿರುವಂಥದ್ದಾಗಿದೆ. ನೋಡಿ, ಪ್ರತಿ ಯಹೂದ್ಯರು ಮುಂಜಾನೆಯಲ್ಲಿ ಒಂದು ಆಶೀರ್ವಾದದ ಒಂದು ಪ್ರಾರ್ಥನೆಯನ್ನ ಪಠಿಸ್ತಾ ಇದ್ರು. ಯಹೂದ್ಯರ ಪುಸ್ತಕವಾದ ಟಾಲ್ಮಂಡ್ನಲ್ಲಿ ಅದರ ಪ್ರಾರಂಭ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ಆ ಅಧ್ಯಾಯದ ಆ ಒಂದು ಪುಸ್ತಕದ ಅಥವಾ ಆ ಒಂದು ಭಾಗದ ಹೆಸರು ಬಿರ್ಕೋಟ್ ಅಶಾಕರ್, ಅರ್ಥ ಮುಂಜಾನೆಯ ಆಶೀರ್ವಾದ ಎಂಬುದಾಗಿ. ಸೊ ಈ ಒಂದು ಪಟ್ಟಣದಲ್ಲಿ ಪ್ರತಿ ಪುರುಷ ಯಹೂದ್ಯರು ಈ ರೀತಿಯಾಗಿ ಪಠಿಸುವಂತವರಾಗಿದ್ರು.
ಸೊ ನನ್ನನ್ನು ಮಹಿಳೆಯನ್ನಾಗಿ ಮಾಡದಿದ್ದದಕ್ಕಾಗಿ ನನಗೆ ಕೃತಜ್ಞತೆ, ಅಥವಾ ಸೊ ನನ್ನನ್ನು ಮಹಿಳೆಯಾಗಿ ಸೃಷ್ಟಿಸದಿದ್ದದಕ್ಕಾಗಿ ನನಗೆ ಕೃತಜ್ಞತೆ. ಸೊ ಇದೇ ಸಂದರ್ಭದಲ್ಲಿ ಯಹೂದಿ ಮಹಿಳೆಯರು ಅವರು ಸಹ ಈ ಒಂದು ಮುಂಜಾನೆಯ ಆಶೀರ್ವಾದವನ್ನು ಪಠಿಸಬೇಕು. ಅವರು ಹೇಳುವಂಥದ್ದು, ದೇವರೇ, ನಿನ್ನ ಚಿತ್ತದ ಪ್ರಕಾರ ನನ್ನನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಿನ್ನ ಚಿತ್ತದ ಪ್ರಕಾರ ನನ್ನನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು ಎಂಬುದಾಗಿ. ಪ್ರಿಯರೇ, ಇದು ಸರ್ವಶಕ್ತನಾದ ದೇವರು ಯಹೂದ್ಯರಿಗೆ ಕೊಟ್ಟಂತಹ ಧರ್ಮ ಪ್ರಮಾಣದಲ್ಲಿ ಇರುವಂತಹ ಒಂದು ಪ್ರಾರ್ಥನೆಯಲ್ಲ. ಈ ಟಾಲ್ಮಡ್ ಅನ್ನುವಂಥದ್ದು ಅದರ ಪದದ ಅರ್ಥ ವಿದ್ಯಾರ್ಥಿ ಅಥವಾ ಕಲಿಯುವುದು ಎಂಬುದಾಗಿ. ಸೊ ಈ ಒಂದು ಪುಸ್ತಕದಲ್ಲಿ ಸುಮಾರು 517 ಅಧ್ಯಾಯಗಳು ಒಳಗೊಂಡಿದೆ. ಸೊ ಇದನ್ನು ಅಂದಿನ ಯಹೂದಿ ರಬಿಗಳು ತಮ್ಮ ಆಚರಣೆಗಳನ್ನು ವಿವರಿಸುವುದಕ್ಕೆ ಬರೆದಂತಹ ಒಂದು ಪುಸ್ತಕ ಮಾತ್ರ. ಸೊ ಇದನ್ನು ದೇವರ ವಾಕ್ಯ ಎಂಬುದಾಗಿ ಪರಿಗಣಿಸುವುದಕ್ಕೆ ಅಸಾಧ್ಯ. ಇಲ್ಲಿ ಯಹೂದ್ಯರು ದೇವರ ಸ್ವಕೀಯ ಪ್ರಜೆಗಳು. ಅವರು ಹೇಳುವಂಥದ್ದು, ಅದರಲ್ಲಿರುವಂತಹ ಪುರುಷರು ಪ್ರಾರ್ಥಿಸುತ್ತಿದ್ದಂಥದ್ದು, ಸೊ ನನ್ನನ್ನು ಮಹಿಳೆಯಾಗಿ ಸೃಷ್ಟಿ ಮಾಡದಿದ್ದಕ್ಕಾಗಿ ನನಗೆ ಕೃತಜ್ಞತೆ. ಅಂದ್ರೆ ಆ ಕಾಲದಲ್ಲಿ ಯಹೂದ್ಯರ ಮಧ್ಯದಲ್ಲಿ, ನಾವು ಪ್ರಾಚೀನ ಕಾಲದಲ್ಲಿ ತಾರತಮ್ಯದ ಕುರಿತಾಗಿ ನಾವು ಬಹಳ ಮಾತಾಡ್ತೇವೆ. ಆದರೆ ದೇವರ ಸ್ವಕೀಯ ಪ್ರಜೆಗಳೆಂಬುದಾಗಿ ಅವಕಾಶ ಪಡುವಂತಹ ಯಹೂದ್ಯರು, ಪುರುಷ ಮೇಧಾವಿತ್ವವುಳ್ಳವರು ಪ್ರಾರ್ಥಿಸುತ್ತಿದ್ದಂತಹ ಪ್ರಾರ್ಥನೆ ಇದಾಗಿತ್ತು. ಸೊ ನನ್ನನ್ನು ಮಹಿಳೆಯನ್ನಾಗಿ ಸೃಷ್ಟಿ ಮಾಡದಿದ್ದದಕ್ಕಾಗಿ ನಿನಗೆ ಕೃತಜ್ಞತೆಗಳು ಎಂಬುದಾಗಿ. ಪ್ರಿಯರ, ಇಂದಿನ ಸಮಾಜದಲ್ಲಿ ಸ್ತ್ರೀತ್ವದ ಸಾರವನ್ನು ಅಥವಾ ಸ್ತ್ರೀತತ್ವದ ಸಾರವನ್ನು, ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ 21ನೇ ಶತಮಾನದಲ್ಲಿಯೂ ಪುರುಷ ಮೇಧಾವಿತ್ವವು ಇಂದಿಗೂ ಮಹಿಳೆಯರನ್ನ 2ನೆಯ ದರ್ಜೆಯ ಜನರನ್ನಾಗಿ ಕಾಣುತ್ತಿರುವಂಥದ್ದು ಇದು ಒಂದು ನಗ್ನ ಸತ್ಯವಾಗಿದೆ. ಸೊ ಇಂದು ಮಹಿಳೆಯರು ಮನೆಯಿಂದ ಪ್ರಾರಂಭವಾಗಿ ಅಂತರಿಕ್ಷದ ತನಕ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಕಲೆಗಳಲ್ಲಿ, ಕ್ರೀಡೆಗಳಲ್ಲಿ, ವೈದ್ಯಕೀಯ ಕ್ಷೇತ್ರಗಳಲ್ಲಿ, ಬೋಧನಾ ಕ್ಷೇತ್ರಗಳಲ್ಲಿ, ಚಾಲನಾ ಕ್ಷೇತ್ರಗಳಲ್ಲಿ. ಸೊ ಇಂದು ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸದೇ ಇರುವ ಯಾವ ಒಂದು ಮೇಘಲೆಗಳು ಇಲ್ಲ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಆದಾಗ್ಯೂ ಇಂದೂ ಸಹ ಅವರ ಮೌಲ್ಯವನ್ನ ಅಂಗೀಕರಿಸುವಂಥದ್ರಲ್ಲಿ ಪುರುಷ ಮೇಧಾವಿತ್ವ ಸಮಾಜ ಸ್ವಲ್ಪ ಹಿಂದೇಟು ಹಾಕುತ್ತಿದೆ ಅನ್ನುವಂಥದ್ದು ನಗ್ನ ಸತ್ಯವಾಗಿದೆ. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ನಾವು ಗಮನವನ್ನು ಹರಿಸುವಾಗ ಅದರ ಪ್ರಾರಂಭದ ಕೆಲವು ವಾಕ್ಯಗಳಲ್ಲಿ ನಾವು ಕಾಣುವಂಥದ್ದು, 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ ಅಂಡ್ ಅರ್ತ್. ಹೆವೆನ್, ಪರಲೋಕ. ಸೊ ನಂತರ ದೇವರು ಬೆಳಕನ್ನು, ಕತ್ತಲನ್ನು, ಜಲಸಮೂಹಗಳ ನಡುವೆ ಗುಮ್ಮಟವನ್ನು, ಒಣನೆಲವನ್ನು, ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು, ಬೀಜವುಳ್ಳ ಹಣ್ಣಿನ ಮರಗಳನ್ನು, ಕಾಯಿ ಪಲ್ಯದ ಗಿಡಗಳನ್ನು, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು, ನೀರಿನಲ್ಲಿ ಚಲಿಸುವ ಜಲಚರಗಳನ್ನು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು, ಪಶು ಕ್ರಿಮಿ
ಕಾಡು ಮೃಗಗಳನ್ನು, ಹೀಗೆ ಎಲ್ಲವನ್ನು ಉಂಟು ಮಾಡ್ದ. ನಂತರ ದೇವರು ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿ ಅವನನ್ನು ಏದೇನ್ ತೋಟದ ವಾರಸುದಾರನಾಗಿ ನೇಮಿಸಿ ಅವನಿಗೆ ಕೆಲವು ನಿದರ್ಶನಗಳನ್ನು ನೀಡ್ತಾ ಇದ್ದಾನೆ. ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ದೇವರು ಮನುಷ್ಯನನ್ನು ರೂಪಿಸಿ ಅವನು ಏದೇನ್ ತೋಟವನ್ನು ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಅದರಲ್ಲಿ ಇಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಂತರ ಯೆಹೋವ ದೇವರು ಮನುಷ್ಯನು ಅಥವಾ ಪುರುಷನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂದು ನೆನೆಸಿ ತಾನು ಉಂಟು ಮಾಡಿದ ಎಲ್ಲ ಪಶುಗಳನ್ನು, ಪಕ್ಷಿಗಳನ್ನು, ಕಾಡು ಮೃಗಗಳನ್ನು ಅವನ ಬಳಿಗೆ ಬರಮಾಡ್ದ. ಆದರೆ ಆ ಮನುಷ್ಯನಿಗೆ ಸರಿಬೀಳುವ ಒಂದು ಸಹಕಾರಿ ಕಾಣಸಿಗಲಿಲ್ಲ. ಸೊ ಹೀಗಿರಲಾಗಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಆ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಬರಮಾಡ್ದ. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ನೋಡಿ, ಸೊ ದೇವರ ಸೃಷ್ಟಿ ಕಾರ್ಯವನ್ನ ಸ್ವಲ್ಪ ವಿವರಣವಾಗಿ ನೋಡ್ರಿ. ಸೊ ದೇವರು ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿ ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಒಬ್ಬ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿ ಅವನನ್ನು ಬದುಕುವ ಪ್ರಾಣಿಯನ್ನಾಗಿ ಮಾರ್ಪಡಿಸಿ ಅವನು ಒಬ್ಬಂಟಿಗನಾಗಿ ಇರುವುದು ಒಳ್ಳೆಯದಲ್ಲವೆಂಬುದಾಗಿ ನೆನೆಸಿದ ದೇವರು ತಾನು ಉಂಟು ಮಾಡಿದ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕಾಡು ಮೃಗಗಳನ್ನು ಅವನ ಬಳಿಗೆ ಬರಮಾಡಲು ಅಲ್ಲಿ ಅವನಿಗೆ ಸರಿ ಬೀಳುವ ಸಹಕಾರಿ ಸಿಕ್ಕದೆ ಇರಲಾಗಿ ಯೆಹೋವನು ತಾನು ಉಂಟು ಮಾಡಿದ ಪುರುಷನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದು ಅದನ್ನು ಸ್ತ್ರೀಯಾಗಿ ಮಾಡಿ ಅವನ ಬಳಿಗೆ ಬರಮಾಡ್ದ. ಸೊ ಇದನ್ನು ನೋಡಿದಂತಹ ಪುರುಷ ಅವನು ಹೇಳುವಂಥದ್ದು, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಪ್ರಿಯರೇ, ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಆಧ್ಯಾತ್ಮಿಕವಾದ ಸತ್ಯ, ಸೊ ವಿ ಆರ್ ಈಕ್ವಲ್, ನಾವು ಸಮಾನ ವ್ಯಕ್ತಿಗಳು. ಅನೇಕರಿಗೆ ಇದನ್ನ ಗ್ರಹಿಸುವಂಥದ್ದು ಅಲ್ಪ ಮಟ್ಟಿಗೆ ಪ್ರಯಾಸಕರವಾಗಿರುವಂಥದ್ದಾಗಿದೆ. ಸೊ ಸತ್ಯವೇದವು ಗಂಡು ಹೆಣ್ಣು ಇವರ ನಡುವೆ ಯಾವ ತಾರತಮ್ಯವನ್ನು ತೋರಿಸಲಿಲ್ಲ. ನನಗೆ ಅನಿಸುತ್ತೆ ಒಂದು 3-2 ವಾರ ಹಿಂದುಗಡೆ ಇದರ ಕುರಿತಾಗಿ ಅಲ್ಪವಾಗಿ ಮಾತನಾಡಿದ್ದೇನೆ. ಸೊ ಯಹೂದ್ಯರ ಮಧ್ಯದಲ್ಲಿ ಪ್ರಾಚೀನ ಕಾಲದಂದ್ರೆ ಯಹೂದ್ಯರ ಆರಂಭ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಮಾತನ್ನ ಹೇಳ್ತಾ ಇದ್ರು. ಸೊ ದೇವರು ಸ್ತ್ರೀಯನ್ನು ಪುರುಷನ ಪಾದದ ಕೆಳಗಿರಲು, ಆತನು ಆಕೆಯನ್ನು ಪುರುಷನ ಪಾದದ ಯಾವುದಾದರೂ ಒಂದು ಭಾಗದಿಂದ, ಅವಯವದಿಂದ ಸೃಷ್ಟಿ ಮಾಡಲಿಲ್ಲ. ಮತ್ತೊಂದು ಸಾರಿ ಹೇಳ್ತೇನೆ, ದೇವರು ಸ್ತ್ರೀಯು ಪುರುಷನ ಪಾದದ ಕೆಳಗಿರಲು, ದೇವರು ಸ್ತ್ರೀಯನ್ನ ಸೃಷ್ಟಿ ಮಾಡಿದಾಗ ಪುರುಷನ ಪಾದದ ಅವಯವಗಳಲ್ಲಿ ಅಥವಾ ಅವಯವದ ಭಾಗದಲ್ಲಿ ಒಂದನ್ನು ತೆಗೆದುಕೊಂಡು ಸೃಷ್ಟಿ ಮಾಡಲಿಲ್ಲ. ಸೊ ಎರಡನೇದಾಗಿ ಅವರು ಹೇಳುವಂಥದ್ದು, ಸ್ತ್ರೀಯು ಪುರುಷನ ತಲೆಯ ಮೇಲೆ ಕೂತುಕೊಂಡು ಅಧಿಕಾರ ನಡೆಸುವಂತೆ
ಆಕೆಯನ್ನು ಪುರುಷನ ತಲೆಯಿಂದ ಅಥವಾ ಕೂದಲಿನಿಂದ ಸಹ ಉಂಟು ಮಾಡಲಿಲ್ಲ. ನೋಡಿ, ಒಂದು, ಪುರುಷ ಸ್ತ್ರೀಯನ್ನು ತುಳಿಯದಂತೆ ಪಾದದಿಂದ ಸೃಷ್ಟಿ ಮಾಡಲಿಲ್ಲ. ಎರಡು, ಸ್ತ್ರೀ ಪುರುಷನ ತಲೆಯ ಮೇಲೆ ಕುತ್ತುಕೊಂಡು ಅಧಿಕಾರ ನಡೆಸದಂತೆ ದೇವರು ತಲೆಯ ಕೂದಲಿನಿಂದ ಅಥವಾ ತಲೆಯ ಅವಯವದಿಂದ ಸ್ತ್ರೀಯನ್ನು ಉಂಟು ಮಾಡಲಿಲ್ಲ. ಬದಲಾಗಿ ಪುರುಷನು ಸ್ತ್ರೀಯನ್ನು ಸಂರಕ್ಷಿಸುವಂತೆ, ಪುರುಷನು ಸ್ತ್ರೀಯನ್ನು ಪ್ರೀತಿಸುವಂತೆ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದು ಆ ಎಲುಬನ್ನು ಸ್ತ್ರೀಯಾಗ ಮಾಡಿದ. ನೋಡಿ, ಪಕ್ಕೆಯ ಎಲುಬು ಅನ್ನುವಂಥದ್ದು ಜೋಡಿ. ಸೊ ಈ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನ ತೆಗೆದು, ಈ ಪಕ್ಕೆಯ ಎಲುಬಿನ ದೌತ್ಯ ಕರ್ತವ್ಯ ಅನ್ನುವಂಥದ್ದು ಹೃದಯವನ್ನ ಮತ್ತು ಲಂಗ್ಸ್ ಅನ್ನ ಸಂರಕ್ಷಣೆ ಮಾಡುವಂಥದ್ದು. ಸೊ ಈ ಪಕ್ಕೆಯ ಎಲುಬನ್ನು ಸಂರಕ್ಷಣೆಯ ಕವಚ ಎಂಬುದಾಗಿ ಕರೆಯುತ್ತಾರೆ. ಹೃದಯದ ಮತ್ತು ಲಂಗ್ಸ್ನ ಸಂರಕ್ಷಣೆಯ ಕವಚ ಎಂಬುದಾಗಿ ಕರೀತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅತ್ಯಮೂಲ್ಯವಾದ ಎರಡು ಅವಯವ ಯಾವುದು? ಒಂದು ಹೃದಯ, ಇನ್ನೊಂದು ಲಂಗ್ಸು. ಸೊ ಈ ಎರಡು ಅವಯವವನ್ನು ಸಂರಕ್ಷಣೆ ಮಾಡುವಂಥದ್ದು ಯಾವುದು? ಈ ಪಕ್ಕೆಯ ಎಲುಬು. ಅಂದರೆ ದೇವರು ಸ್ತ್ರೀಯನ್ನ ಉಂಟು ಮಾಡಿದ್ದು ಪುರುಷನ ಹೃದಯವನ್ನ, ಪುರುಷನ ಲಂಗ್ಸ್ ಅನ್ನ ಸಂರಕ್ಷಣೆ ಮಾಡುವ ಆ ಒಂದು ಎಲುಬಿನ ಮೂಲಕ. ಇದರ ಅರ್ಥ, ಇದು ಆಧ್ಯಾತ್ಮಿಕವಾದ ಅರ್ಥ ಅಲ್ಲ, ಸಾಧಾರಣ ಒಂದು ಅರ್ಥ ಅಷ್ಟೇ. ಇದರ ಅರ್ಥ ಏನಂದ್ರೆ, ಪುರುಷನಾದವನು ಸ್ತ್ರೀಯನ್ನು ಸಂರಕ್ಷಿಸುವಂಥವನು, ಪ್ರೀತಿಸುವಂಥವನು ಆಗಿರಬೇಕು. ಸೊ ಬದಲಿಗೆ ಆಕೆಯನ್ನು ತುಳಿಯುವಂಥವನು, ಎರಡನೇದಾಗಿ ಆಕೆಯಿಂದ ತುಳಿಸಿಕೊಳ್ಳುವಂಥವನು ಆಗಿರಬಾರದು. ಸೊ ಈ ಒಂದು ಆಧ್ಯಾತ್ಮಿಕವಾದ ಸತ್ಯವನ್ನು ನಾವು ಗ್ರಹಿಸಿಕೊಳ್ಬೇಕು. ನೋಡಿ, ಆದಿಕಾಂಡ 2ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಅಲ್ಲಿ ಬರೆದಿರುವಂಥದ್ದು ಇದು ಯಾರು? ಆದಾಮನು ತಾನೇ ಹೇಳಿರುವಂಥದ್ದು. 23ನೇ ವಾಕ್ಯ, 22ನೇ ವಾಕ್ಯದಲ್ಲಿ ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ, ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನ್ನಿಸಿಕೊಳ್ಳುವಳು. ನಾರಿ ಅಂದ್ರೆ ಏನು? ಸ್ತ್ರೀ. ನಮ್ಮ ಮಲಯಾಳ ಭಾಷೆಯಲ್ಲಿ ನಾರಿ ಅಂದ್ರೆ ಕೆಟ್ಟ ಪದ ಅದು. ಅದಕ್ಕೆ ಯಾರಾದರೂ ಮಲಯಾಳಿಗಳು ಇದನ್ನ ಕೇಳಿದ್ರೆ ತಪ್ಪು ತಿಳ್ಕೊಂಬೇಡಿ. ಇಲ್ಲಿ ಆದಾಮನು ಹೇಳುವಂಥದ್ದು, ಪುರುಷನು ಹೇಳುವಂಥದ್ದು, ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ. ನರ ಯಾರು? ಈ ನರ ಅಲ್ಲ, ಮನುಷ್ಯ, ಪುರುಷ. ಈಕೆ ಪುರುಷನಿಂದ ಉತ್ಪತ್ತಿಯಾದ ಕಾರಣ ನಾರಿ ಅಥವಾ ಸ್ತ್ರೀ ಎಂಬುದಾಗಿ ಕರೆಸಿಕೊಳ್ಳುತ್ತಾಳೆ. ನಾನು ಇಷ್ಟು ವಿವರಣೆಯಾಗಿ ಹೇಳೋದಕ್ಕೆ ಕಾರಣ ನೋಡಿ, ಆದಿಕಾಂಡ 5ನೇ ಅಧ್ಯಾಯ ಅದರ 1-2 ವಾಕ್ಯದಲ್ಲಿ ಆದಾಮನ ವಂಶದ ಚರಿತ್ರೆಯು, ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದ. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡ್ದ. ಪ್ರೀತಿಯ ಪುರುಷ ಮೇಧಾವಿತ್ವದವರೇ, ಇದು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಏನರ್ಥ ಮಾಡಿಕೊಳ್ಬೇಕು? ಗಾಡ್ ಕ್ರಿಯೇಟೆಡ್, ಇದು ದೇವರ ಸೃಷ್ಟಿಯಾಗಿದೆ. ನೋಡಿ, ಮಿಷನರಿ ಕಾಲವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ
ಅಥವಾ ಮಿಷನರಿಗಳ ಒಂದು ಯುಗವನ್ನು ಪ್ರತ್ಯೇಕವಾಗಿ 19ನೇ ಶತಮಾನದ ಕೊನೆ ಭಾಗ ಮತ್ತು 20ನೇ ಶತಮಾನದ ಪ್ರಾರಂಭ ಭಾಗದಲ್ಲಿ ದೇಶ ವಿದೇಶಗಳಿಂದ ಅನೇಕ ವ್ಯಕ್ತಿಗಳು ದೇವರ ಕರೆಯುವಿಕೆಗೆ ಹೋಗೊಟ್ಟು ತಮ್ಮ ದೇಶವನ್ನು, ತಮ್ಮ ಮನೆಯನ್ನು, ನಾವು ಆದಿಕಾಂಡ ಪುಸ್ತಕದಲ್ಲಿ ಅದರ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರು ಅಬ್ರಹಾಮನನ್ನ ಕರೆದ. ಅಬ್ರಹಾಮನು ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ತನಗಿರುವಂಥದ್ದೆಲ್ಲವನ್ನೇ ತೆಗೆದುಕೊಂಡು ಹೊರಡೋದ. ಅಬ್ರಹಾಮನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಏನು ಇಲ್ಲದವನ್ನಾಗಿ ಹೊರಟೋಗ್ಲಿಲ್ಲ. ತನಗೆ ಇದ್ದಂತಹ ಅಥವಾ ತನ್ನ ತಂದೆಯಿಂದ ತನಗೆ ಲಭಿಸಬೇಕಾದಂತಹ ಎಲ್ಲ ಪಾಲುಗಳನ್ನು ತೆಗೆದುಕೊಂಡು ಹೊರಟೋದ. ಅದರ ಫಲವಾಗಿಯೇ ಅಬ್ರಹಾಮನ ಕೆಲಸದವರಿಗೂ ಲೋಟನ ಕೆಲಸದವರಿಗೂ ಜಗಳ ಉಂಟಾಯಿತು. ಕಾರಣ ಇವರಿಬ್ಬರ ಆಸ್ತಿ ಬಹಳವಾಗಿತ್ತು. ಅಬ್ರಹಾಮನು ಹೊರಟು ಬಂದಾಗ ತನಗಿದ್ದಂತಹ ಕುರಿದನಗಳನ್ನ, ತನಗಿದ್ದಂತಹ ಒಂಟೆಯನ್ನ, ತನಗಿದ್ದಂತಹ ಕತ್ತೆಯನ್ನ, ತನ್ನಲ್ಲಿದ್ದಂತಹ ಸಂಪತ್ತನ್ನ ಎಲ್ಲವನ್ನ ತೆಗೆದುಕೊಂಡು ಹೊರಟೋದ. ಆದರೆ 19ನೇ ಶತಮಾನದ ಕೊನೆ ಭಾಗದಲ್ಲಿ, 20ನೇ ಶತಮಾನದ ಪ್ರಾರಂಭದಲ್ಲಿ ಐರೋಪ್ಯ ದೇಶದಿಂದ ಆಫ್ರಿಕಾ ಭೂಖಂಡಗಳಿಗೆ, ಏಷ್ಯಾ ಭೂಖಂಡಗಳಿಗೆ ಮಿಷನರಿಯಾಗಿ ಹೊರಟು ಹೋದಂತಹ ಮಿಷನರಿಗಳು ಏನನ್ನು ತೆಗೆದುಕೊಂಡು ಬರಲಿಲ್ಲ, ಬರಿಗೈಯಲ್ಲಿ ಹೊರಟು ಬಂದರು. ಸೊ ಇದರಲ್ಲಿ ಸ್ತ್ರೀಯರ ಒಂದು ಭಾಗ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಎ ಗುಡ್ ನಂಬರ್ ಆಫ್ ವುಮೆನ್ ಅಂದರೆ ಒಳ್ಳೆ ಸಂಖ್ಯೆಯಲ್ಲಿ ಸ್ತ್ರೀಯರು, ಮಹಿಳೆಯರು ತಮ್ಮ ಸ್ವದೇಶವನ್ನು ಬಿಟ್ಟು ಸುವಾರ್ತೀಕರಣಕ್ಕೋಸ್ಕರವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ಅದರೊಂದಿಗೆ ಭಾರತೀಯರಾದಂತಹ ಅನೇಕ ಸ್ತ್ರೀಯರು ಸುವಾರ್ತೀಕರಣದ ಮೂಲಕವಾಗಿ ಮಾನಸಾಂತರವನ್ನು ಹೊಂದಿ ಸುವಾರ್ತೀಕರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದನ್ನು ಸಹ ನಾವು ನೋಡುತ್ತೇವೆ. ನೋಡಿ, ಇವತ್ತು ನಾವು ವೆಲ್ಲೂರಲ್ಲಿ ನೋಡುವಂತಹ ಹಾಸ್ಪಿಟಲ್, CMC ಹಾಸ್ಪಿಟಲ್, ಸೊ ಇದನ್ನು ಪ್ರಾರಂಭ ಮಾಡಿರುವಂಥದ್ದು ಡಾಕ್ಟರ್ ಐಡಾಸ್ ಖಡರ್ ಅವರು ತಮ್ಮ ಸ್ವದೇಶವನ್ನು ಬಿಟ್ಟು ಇಲ್ಲಿಗೆ ಬಂದು ಆ ಕಾಲದಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ರೀತಿ ಪ್ರಾರಂಭ ಮಾಡಿ ರೋಗಿಗಳನ್ನು ಆರೈಕೆ ಮಾಡುವಂಥವರಾಗಿದ್ದರು. ಅದೇ ರೀತಿಯಾಗಿ ಎ ಕಾರ್ಬೆಚಲ್ ರವರು, ನಾನು ಸ್ವಲ್ಪ ಮುಂಚೆ ಹೇಳಿದೆ, ಲೀಲಾವತಿ ಸಿಂಗ್ ರವರ ಕಥೆಯನ್ನು ಹೇಳಿದೆ. ಆಕೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆಕೆಯ ಕೊಡುಗೆ ಅನ್ನುವಂಥದ್ದು ಅಪಾರ. ಆಕೆ ತನ್ನ 40ನೇ ವಯಸ್ಸಿನಲ್ಲಿ ತನ್ನ ಜೀವಿತ ಈ ಭೂ ಪ್ರಯಾಣವನ್ನು ಮುಗಿಸಿಬಿಟ್ಲು. ಆದರೆ ಕೆಲವು ಕಾಲ ಬದುಕಿರುವಂತಹ ಕೆಲವೇ ಕಾಲಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಆಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟರು. ಈಕೆಯು ಒಬ್ಬ ಕ್ರೈಸ್ತಳಾಗಿದ್ಲು. ಮದರ್ ತೆರೇಸಾ, ನಿಮಗೆ ಗೊತ್ತು, ಕುಷ್ಠರೋಗಿಗಳ ಮಧ್ಯದಲ್ಲಿ, ಮರಣವನ್ನ ಮುಖಾಮುಖಿಯಾಗಿ ಕಾಣುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಆಕೆ ತನ್ನ ದೇಶವನ್ನ, ತನ್ನ ತಂದೆ ತಾಯಿಗಳನ್ನ ಅವೆಲ್ಲವನ್ನ ಬಿಟ್ಟು ಈ ಬಡ ರೋಗಿಗಳ ಸೇವೆಗೋಸ್ಕರವಾಗಿ ಆಕೆ ಭಿಕ್ಷೆ ಬೇಡಿರುವಂಥದ್ದು ಉಂಟು ಪ್ರಿಯರೇ. ಸೊ ಹೀಗೆ ಇವರೆಲ್ಲರೂ ಸ್ತ್ರೀಯರಾಗಿದ್ದರು. ಸೊ ಹೀಗೆ ಪಟ್ಟಿಗಳು ಬೆಳೀತಾ ಹೋಗ್ತಾ ಇದೆ. ಸೊ ನಾನು ನೆನ್ನೆ ನೋಡಿದಾಗ ಒಂದು 20 ಹೆಸರುಗಳನ್ನು ನೋಡಿದೆ. 20 ಅಲ್ಲ, 200 ಅಲ್ಲ, ಅದಕ್ಕಿಂತಲೂ ಎಷ್ಟೋ ಹೆಸರುಗಳಿದ್ದಾವೆ. ಅವರೆಲ್ಲರೂ ಯಾರಾಗಿದ್ರು? ಸ್ತ್ರೀಯರಾಗಿದ್ರು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಸ್ತ್ರೀಯರ ಮೌಲ್ಯವನ್ನು ವಿ ಹ್ಯಾವ್ ಟು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಜೀವಿಸುವುದರಿಂದ ಯಾವ
ಪ್ರಯೋಜನವೂ ಇಲ್ಲ. ಸೊ ಇಂದು ನಮಗೆ ಕೊಟ್ಟಿರುವಂತಹ ದೇವರ ವಾಕ್ಯ ಭಾಗ ಅನ್ನುವಂಥದ್ದು ಹಳೆ ಉಡಂಬಡಿಕೆಯಲ್ಲಿ ಅರಣ್ಯಕಾಂಡ 27ನೇ ಅಧ್ಯಾಯ ಅದರ 1ರಿಂದ 11 ವಾಕ್ಯ, ಪತ್ರಿಕೆಯಲ್ಲಿ ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯದ 7ರಿಂದ 14 ವಾಕ್ಯ, ನಂತರವಾಗಿ ಸುವಾರ್ತೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 35ರಿಂದ 43 ವಾಕ್ಯ. ನೋಡಿ, ಯಾಕೋಬನಿಗೆ 13 ಜನ ಮಕ್ಕಳು, 12 ಗಂಡು 1 ಹೆಣ್ಣು. ಆದರೆ ಇಸ್ರಾಯೇಲ್ ಗೋತ್ರ ಅನ್ನುವಂಥದ್ದು ಕೇವಲ 12 ಗೋತ್ರ ಮಾತ್ರ, 12 ಗೋತ್ರಗಳು ಮಾತ್ರ. ಸೊ ಇಲ್ಲಿ ದೀನಾಳು ಅಥವಾ ಯಾಕೋಬನ ಮಗಳು ತೆಗೆದು ಹಾಕಲ್ಪಟ್ಟಳು. ಆದರೆ ಕಾಲಗಳು ದಾಟಿ ಹೋಯಿತು. ಕಾಲಗಳು ದಾಟಿ ಹೋಗಿ ಇಸ್ರಾಯೇಲ್ ಮಕ್ಕಳು ದೇವರು ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ತಮ್ಮದಲ್ಲದ ದೇಶದಲ್ಲಿ ಸುಮಾರು 400 ವರ್ಷ ಗುಲಾಮರಾಗಿ ವಾಸ ಮಾಡಿದ್ರು. ಸೊ ನಂತರವಾಗಿ ದೇವರು ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ಅವರನ್ನು ಏನು ಮಾಡ್ದ? ಗುಲಾಮತನದಿಂದ ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಸೊ ಹೀಗೆ ಅವರು ಯಾತ್ರೆಯ ಮಧ್ಯದಲ್ಲಿ, ಪ್ರಯಾಣದ ಮಧ್ಯದಲ್ಲಿ ಯೋಸೇಫನ ಕುಲಕ್ಕೆ ಸೇರಿದ ಮನಸ್ಸೆ ವಂಶದವನಾದ ಅಥವಾ ಮನಸ್ಸೆಗೆ ಹುಟ್ಟಿದ ಮಾಕೀರನ ಮರಿಮೊಮ್ಮಗನಾದ ಚಲ್ಫಹಾದನ ಹೆಣ್ಣು ಮಕ್ಕಳು ಮೋಶೆಯ ಬಳಿಗೆ, ಅಂದಿನ ಮಹಾಯಾಜಕನಾಗಿದ್ದ ಎಲ್ಲಾಜಾರನ ಬಳಿಗೆ ಹಾಗೂ ಕುಲಾಧಿಪತಿಗಳ ಮುಂಭಾಗದಲ್ಲಿ ಬಂದು ಒಂದು ಫಿರ್ಯಾದಿಯನ್ನು ಹೇಳ್ತಾ ಇದ್ದಾರೆ. ಏನು ಫಿರ್ಯಾದಿ? ಏನು? 4ನೇ ವಾಕ್ಯ, ಅರಣ್ಯಕಾಂಡ 27ನೇ ಅಧ್ಯಾಯದ 4ನೇ ವಾಕ್ಯ. ನಮ್ಮ ತಂದೆಗೆ ಗಂಡು ಮಗನಿಲ್ಲದ ಮಾತ್ರದಿಂದ ಅವನ ಹೆಸರನ್ನು ಕುಲದಿಂದ ತೆಗೆಯಲ್ಪಡುವುದು ನ್ಯಾಯವೋ? ತಂದೆಯ ಕುಲದವರೊಂದಿಗೆ ನಮಗೂ ಸ್ವಾಸ್ಥ್ಯವನ್ನು ಕೊಡಬೇಕು. ನೋಡಿ, ನಾನು ಹೇಳಿದೆ, ಸೊ ಯಾಕೋಬನಿಗೆ ಒಟ್ಟು 13 ಮಕ್ಕಳು, 12 ಗಂಡು 1 ಹೆಣ್ಣು ಮಗು. ಗೋತ್ರ ಮಾಡಿದಾಗ 12 ಗೋತ್ರ ಮಾತ್ರ. ಹೆಣ್ಣು ಮಗಳನ್ನು ಎಕ್ಸ್ಕ್ಲೂಡ್ ಮಾಡಿಬಿಟ್ರು. ಆಕೆ ಕುರಿತಾಗಿ ಯಾವ ಚರಿತ್ರೆ ಇಲ್ಲ. ಆದರೆ ಇಸ್ರಾಯೇಲ್ ಮಕ್ಕಳು 400 ವರ್ಷ ತಮ್ಮ ದಾಸತ್ವದ ಕಾಲವನ್ನ ಪೂರ್ತಿಗೊಳಿಸಿ ವಾಗ್ದತ್ತ ದೇಶಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಯೋಸೇಫನ ಗೋತ್ರದವರು, ಯೋಸೇಫನ ಮಗನಾಗಿದ್ದ ಮನಸ್ಸೆ ಗೋತ್ರದ 4 ಜನ ಹೆಣ್ಣು ಮಕ್ಕಳು ಮೋಶೆಯ ಬಳಿಗೆ ಮತ್ತು ಅಂದಿನ ಮಹಾಯಾಜಕನಾಗಿದ್ದ ಎಲ್ಲಾಜಾರನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ನಮ್ಮ ತಂದೆಗೆ ಗಂಡು ಮಕ್ಕಳಿಲ್ಲದ ಕಾರಣ ಅವನ ಹೆಸರನ್ನು ಗೋತ್ರದಿಂದ ಕುಲದಿಂದ ತೆಗೆಯುವಂಥದ್ದು ನ್ಯಾಯವೋ? ನಾನು ಹೇಳಿದಲ್ಲ, ಸೊ ಆ ಕಾಲದಲ್ಲಿ ಪುರುಷ ಮೇಧಾವಿತ್ವ ಅನ್ನುವಂಥದ್ದು ಬಹಳ ಪ್ರಾಬಲ್ಯದಲ್ಲಿ ಇರುವಂತಹ ಒಂದು ಕಾಲ. ಸೊ ಆ ಕಾಲದಲ್ಲಿ 4 ಜನ ಹೆಣ್ಣು ಮಕ್ಕಳು, ಯಾರು? ಮಹಲ್ಲಾ, ನೋವಾ, ಹೋಗ್ಲಾ, ಮಿಲ್ಕಾ, ತಿರ್ಚಾ. 5 ಜನ ಹೆಣ್ಣು ಮಕ್ಕಳು. ಚಲ್ಫಹಾದನ 5 ಜನ ಹೆಣ್ಣು ಮಕ್ಕಳು ಮೋಶೆಯ ಮುಂಭಾಗದಲ್ಲಿ, ಮಹಾಯಾಜಕನಾದ ಎಲ್ಲಾಜಾರನ ಮುಂಭಾಗದಲ್ಲಿ, ತಮ್ಮ ಕುಲಾಧಿಪತಿಗಳ ಮುಂಭಾಗದಲ್ಲಿ,
ಅದು ಮಾತ್ರವಲ್ಲ, ಸರ್ವ ಸಮೂಹದವರ ಮುಂಭಾಗದಲ್ಲಿ ತಮ್ಮ ಫಿರ್ಯಾದಿಯನ್ನ, ತಮ್ಮ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಮ್ಮ ತಂದೆಗೆ ಗಂಡು ಮಗನಿಲ್ಲದ ಕಾರಣ ಅವನ ಹೆಸರನ್ನು ಕುಲದಿಂದ ತೆಗೆಯುವಂಥದ್ದು ನ್ಯಾಯವೋ? ಸೊ ಇವತ್ತು ನಾವೇನ್ ಮಾಡ್ತೀವಿ? ಸೀದಾ ಹೈಕೋರ್ಟಿಗೆ ಹೋಗ್ತೀವಿ. ಹೈಕೋರ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಎನಿವೆ, ಈ ಎರಡು ಕಡೆ ನಮ್ಮ ಕಂಪ್ಲೇಂಟಿಗೆ ಒಂದು ಉತ್ತರ ಸಿಕ್ಕುವಂಥದ್ದಾಗಿದೆ. ಆದ್ರೆ ಮೋಶೆ ಏನು ಮಾಡ್ದ? ಯಾಕೆಂದ್ರೆ ಇದುವರೆಗೂ ಕಾಣದೇ ಇರುವಂತಹ ಒಂದು ಪ್ರಶ್ನೆ. ಸೊ ಮೋಶೆ ದೇವರ ಬಳಿಗೆ ಹೋಗ್ಬಿಟ್ಟ, ಸ್ಟ್ರೈಟ್ ಟು ಗಾಡ್. ಪ್ರಿಯರೇ, ಒಂದು ವಿಚಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಸೊ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಪ್ರಶ್ನೆಗಳಿಗೆ ಮಾನಸಿಕವಾಗಿ ಉತ್ತರವನ್ನ ಪಡೆದುಕೊಳ್ಳುವುದಕ್ಕೆ ಅಸಾಧ್ಯ. ಆದ್ರೆ ದೇವರ ಬಳಿಗೆ ಹೋದ್ರೆ ದೇವರು ತಕ್ಷಣಕ್ಕೆ ಉತ್ತರವನ್ನು ಕೊಟ್ಬಿಡ್ತಾನೆ. ಮೋಶೆ ಏನ್ ಮಾಡ್ದ? ಯೆಹೋವನ ಬಳಿಗೆ ಹೋಗಿ ವಿಚಾರಿಸ್ತಾ ತಕ್ಷಣಕ್ಕೆ ದೇವರು ಉತ್ತರ ಕೊಟ್ಬಿಟ್ರು. ವೆಯ್ಟ್ ಮಾಡಕ್ ಹೇಳಿಲ್ಲ. ವೆಯ್ಟ್ ಫಾರ್ 1 month, ವೆಯ್ಟ್ ಫಾರ್ 6 months. ಇವತ್ತು ನಾವು ಕೋರ್ಟಿಗೆ ಹೋಗ್ಬಿಟ್ರೆ ಅವ್ರು ವೆಯ್ಟ್ ಮಾಡಕ್ ಹೇಳ್ತಾರೆ. ನೆಕ್ಸ್ಟ್ ಹಿಯರಿಂಗ್ 6 ತಿಂಗಳಾದ್ಮೇಲೆ, ಅದ್ರ ನೆಕ್ಸ್ಟ್ ಹಿಯರಿಂಗ್ 1 ವರ್ಷ ಆದ್ಮೇಲೆ, ಅಲ್ಲಿ ತನಕ ನಮ್ಮ ಕೇಸಿಂಗ್ ನಡೀತಾ ಇರ್ತತೆ. ಆದ್ರೆ ಇಲ್ಲಿ ಚಲ್ಫಹಾದನ 5 ಜನ ಹೆಣ್ಣು ಮಕ್ಕಳು ತಮ್ಮ ಫಿರ್ಯಾದಿಯನ್ನ ಮೋಶೆಯ ಮುಂಭಾಗದಲ್ಲಿ ಮಂಡಿಸಿದಾಗ ಮೋಶೆ ಇದನ್ನು ದೇವರ ಮುಂಭಾಗದಲ್ಲಿ ವಿಚಾರಿಸ್ದ. ಅಲ್ಲಿ ದೇವರು ಹೇಳುವಂಥದ್ದು, ಆತನು ಅವನಿಗೆ, ಅಂದರೆ ಆತನು ಅಂದ್ರೆ ಯೆಹೋವನು ಅವನಿಗೆ ಅಂದರೆ ಮೋಶೆಗೆ ಹೇಳಿದ್ದೇನೆಂದರೆ, ಚಲ್ಫಹಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯ. See what they are telling, that is true. See, ಅವರಿಗೆ ಚಲ್ಫಹಾದನಿಗೆ ಗಂಡು ಮಕ್ಕಳು ಇಲ್ಲದೆ ಹೋದದಕ್ಕಾಗಿ ಅವನ ಹೆಸರನ್ನು ಕುಲದಿಂದ ತೆಗೆಯುವಂಥದ್ದು ನ್ಯಾಯಸಮ್ಮತವಾದದಲ್ಲ. ನ್ಯಾಯಸಮ್ಮತವಾದದಲ್ಲ. ಅದರಿಂದ ನೀನೊಂದು ಕೆಲಸ ಮಾಡಬೇಕು. 9ನೇ ವಾಕ್ಯ, ಅದರ 7ನೇ ವಾಕ್ಯ, ಅವರ ತಂದೆಯ ಕುಲದವರೊಂದಿಗೆ ಅವರಿಗೂ ನೀನು ಸ್ವಾಸ್ಥ್ಯವನ್ನು ಕೊಡಬೇಕು, ತಂದೆಯ ಸ್ವಾಸ್ಥ್ಯವು ಅವರಿಗೆ ಬರಲಿ. ನಂತರವಾಗಿ 8ನೇ ವಾಕ್ಯದಲ್ಲಿ ದೇವರು ಒಂದು ನಿಯಮವನ್ನ, ಒಂದು ನ್ಯಾಯವಿಧಿಯನ್ನ, ಒಂದು ತೀರ್ಮಾನವನ್ನು ಹೇಳ್ತಾ ಇದ್ದಾನೆ. ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ಯಾವನಾದರೂ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವು ಅವನ ಮಗಳಿಗೆ ಆಗಬೇಕು. ನಾನು ಪ್ರಸಂಗ ಮಾಡ್ತಾ ಇರುವಂಥದ್ದು, ಎಲ್ಲ ಹೆಣ್ಣು ಮಕ್ಕಳು ಹೋಗ್ಬಿಟ್ಟು ತಮ್ಮ ತಂದೆಯ ಸ್ವಾಸ್ಥ್ಯವನ್ನು ಪಡ್ಕೊಬೇಕು ಎಂಬ ಮೋಟಿವೇಶನ್ ಆಗಿ ಅಲ್ಲ. ಇಲ್ಲಿ ದೇವರ ಒಂದು ನ್ಯಾಯಯುತವಾದಂತಹ ಒಂದು ತೀರ್ಮಾನ ನೋಡಿ. ಅಂದಿನ ಪುರುಷ ಭೇದಾಭಿತ್ತು, ನಾನು ಹೇಳಿದಲ್ಲ, ಯಹೂದ್ಯರು ಪಠಿಸುವಂತಹ ಈ ಟಾಲ್ಮಡ್ನ ಆ ಒಂದು ಮುಂಜಾನೆಯ ಆಶೀರ್ವಾದದ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ, ಅದು ಪುರುಷರು ಮಾಡುವಂತ ಪ್ರಾರ್ಥನೆ. ನನ್ನನ್ನು ಮಹಿಳೆಯನ್ನಾಗಿ ಸೃಷ್ಟಿ ಮಾಡದಿದ್ದಕ್ಕಾಗಿ ನನಗೆ ಕೃತಜ್ಞತೆ. ನೋಡಿ, ದೇವರು ಇಸ್ರಾಯೇಲ್ ಮಕ್ಕಳಿಗೆ ದಶಾಜ್ಞೆಯನ್ನ ಕೊಟ್ಟ. ಅಲ್ಲಿ ಇದರ ಕುರಿತಾಗಿ ಮಾತಾಡಲಿಲ್ಲ. ನಾವು ಧರ್ಮೋಪದೇಶ ಕಾಂಡ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನ ದೇವರು ಕೊಡ್ತಾ ಇದ್ದಾನೆ. ಅಲ್ಲೆಲ್ಲೂ ಇದರ ಕುರಿತಾಗಿ ನಾವು ನೋಡ್ತಾ ಇಲ್ಲ. ಈಗ ನಾವು ಓದಿದ ಭಾಗದಲ್ಲಿ ಒಬ್ಬ ತಂದೆಗೆ ಗಂಡು ಮಗನಿಲ್ಲದ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಭಾಗವನ್ನು ಕೊಡಬೇಕು ಎಂಬ ನಿಯಮವನ್ನು ತಾನೇ ಯೆಹೋವನು ಕೊಡುವಂತದ್ದಾಗಿ ನಾವು ನೋಡ್ತೇವೆ. ಆದರೆ ಪುರುಷ ಮೇಧಾವಿತ್ವ ಪ್ರಪಂಚದಲ್ಲಿ ಪುರುಷ ಮೇಧಾವಿತ್ವ ಇದ್ದಂತಹ ಆ ಕಾಲದಲ್ಲಿ ಈ ಒಂದು ಫಿರ್ಯಾದಿ ಬಂದಾಗ ಮೋಶೆ ನನ್ನ ಲೆಕ್ಕದಲ್ಲಿ ದಿಗುಲು ಪಟ್ಬಿಟ್ಟ.
ಯಾಕಂದ್ರೆ ಅನೇಕರು ಕಾಯ್ತಾ ಇದ್ದಾರೆ. ಯಾರು? ಈ ಚಲ್ಫಹಾದನ, ಈ ಯೋಸೇಫನ ಕುಲದಲ್ಲಿ ಅನೇಕರು ಕಾಯ್ತಾ, ಯಾಕಂದ್ರೆ ಇವ್ರು ಹೋಗ್ಬಿಟ್ರೆ ಆ ಭಾಗ ತಮಗ್ ಬರ್ತದೆ. ಸೊ ಬಹಳ ಹೊಂಚು ನೋಡ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅಂತದ್ದು ಬಹಳ ಕಷ್ಟಕರವಾದದ್ದು. ಆದ್ರೆ ಅಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, ಗಂಡು ಮಕ್ಕಳಿಲ್ಲದ ಪಕ್ಷದಲ್ಲಿ ಆ ತಂದೆಯ ಆಸ್ತಿ ಯಾರಿಗೂ ಹೋಗ್ಬೇಕು? ಹೆಣ್ಣು ಮಕ್ಕಳಿಗೆ ಹೋಗ್ಬೇಕು. ಸಿ ಒನ್ ಥಿಂಗ್ ಐ ಶುಡ್ ಟೆಲ್, ಒಂದು ವಿಚಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಸಿ ಗರ್ಲ್ ಶುಡ್ ಕೇರ್ ಇನ್ ಸೊಸೈಟಿ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ನಾವು ಕೊಡಬೇಕು. ಸೊ ಇವಾಗಿನ ಒಂದು ಟ್ರೆಂಡ್ ಏನು ಗೊತ್ತಾ? ಇವಾಗಿನ ಒಂದು ಟ್ರೆಂಡು, ಅಪ್ಪ ಮಾಡಿರುವಂತಹ ಆಸ್ತಿ ಗಂಡು ಮಕ್ಕಳಿಗೆ, ಆದರೆ ವಯಸ್ಸಾಗಿರುವ ಅಪ್ಪ ಅಮ್ಮನನ್ನು ನೋಡುವಂತಹ ಜವಾಬ್ದಾರಿ ಹೆಣ್ಣು ಮಕ್ಕಳಿಗೆ. ಮತ್ತೆ ಹೇಳ್ತೇನೆ, ಅಪ್ಪ ಮಾಡಿರುವ ಆಸ್ತಿ ಅನುಭವಿಸುವುದಕ್ಕೆ ಗಂಡು ಮಗ ಮಾತ್ರ, ಆದರೆ ವಯಸ್ಸಾಗಿರುವ ಅಪ್ಪ ಅಮ್ಮನನ್ನ ನೋಡಿಕೊಳ್ಬೇಕಾಗಿರುವಂಥದ್ದು ಹೆಣ್ಣು ಮಗಳು. ಇಂದು ಒಂದು ಅಲಿಖಿತ ನಿಯಮ ಕ್ರೈಸ್ತರ ಮಧ್ಯದಲ್ಲಿ ಇದೆ. ಇನ್ನೊಂದು ಅತ್ಯಂತ ದುರ್ದೈವದ ಸಂಗತಿ ಏನಂದ್ರೆ, ಈ ನಿಯಮವನ್ನು ಹೇಳುವಂಥದ್ದು ಹೆಣ್ಣು ಮಕ್ಕಳ ತಂದೆಯಲ್ಲ, ಬದಲಿಗೆ ಹೆಣ್ಣು ಮಕ್ಕಳ ತಾಯಿ. ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನುವಂಥದ್ರಲ್ಲಿ ಎಷ್ಟು ಸರಿಯಾದಂಥದ್ದು. ಯೋಚನೆ ಮಾಡಿ ನೋಡಿ. ಸೊ ಇಲ್ಲಿ ವಿ ಶುಡ್ ಸಮಾನತೆ. ಸಿ ವಿ ಹ್ಯಾವ್ ಟು, ನಾವು ಅವರನ್ನ ಅಂಗೀಕರಿಸಲೇಬೇಕು. ಅವರ ಮೌಲ್ಯವನ್ನು ನಾವು ದೃಢೀಕರಿಸಲೇಬೇಕು. ಸೊ ಎರಡನೇದಾಗಿ, ನಾವು ಸುವಾರ್ತೆಗೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯಹೂದ್ಯರ ಸಭಾಮಂದಿರದ ಅಧಿಕಾರಿಯಾಗಿದ್ದ ಯಾಯೀರನು ಯೇಸುವಿನ ಬಳಿಗೆ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಹೇಳ್ತಾ ಇದ್ದಾನೆ. ಅವನು ಹೇಳುವಂಥದ್ದೇನು? ಅದರ 22ನೇ ವಾಕ್ಯದಲ್ಲಿ, ಮಾರ್ಕ 5:22, ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವವನು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಈಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಬಹಳವಾಗಿ ಬೇಡಿಕೊಂಡ. ನಾನು ಹೇಳಿದೆ, ಟಾಲ್ಮುಡ್ನಲ್ಲಿ ಪ್ರತಿ ಯಹೂದ ಗಂಡಸು ಪುರುಷ ದಿನಂಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ಪಠಿಸುವಂಥದ್ದು, ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ವುಮೆನ್. ನಾನು ಹೆಂಗಸಲ್ಲದಕ್ಕಾಗಿ ನಿನಗೆ ಕೃತಜ್ಞತೆ. ಈ ಯಾಯೀರ ದಿನಂಪ್ರತಿ ಮುಂಜಾನೆ ಎದ್ದು ಕಣ್ಣು ತೆಗೆದ ತಕ್ಷಣ ಪ್ರಾರ್ಥಿಸುವಂತಹ ಪ್ರಾರ್ಥನೆ ನೋಡಿ. ತನ್ನ ಮಗಳು ಹೆಣ್ಣು ಮಗಳು ಎಂಬ ಅಸಡ್ಡೆಯನ್ನು ತೋರಲಿಲ್ಲ. ಸೊ ತನ್ನ ಮಗಳಿಗೆ ಆಕೆ ಮರಣಶಯ್ಯೆಯಲ್ಲಿ ಮಲಗಿರುವಾಗ ಈ ಯಾಯೀರನು ಅನ್ನುವಂಥದ್ದು ಯಹೂದ್ಯರ ದೇವಾಲಯದ ಅಧಿಕಾರಿಯಾಗಿದ್ದಾನೆ. ಅಂದಿನ ಯಹೂದ ಮತಾವಲಂಬಿಗಳು, ಅಂದಿನ ಮಹಾಯಾಜಕರು, ಅಂದಿನ ಶಾಸ್ತ್ರಿಗಳು, ಅಂದಿನ ಪರಿಸಾಯರು, ಅಂದಿನ ಯಹೂದ ಬೋಧಕರು ಯೇಸುವನ್ನು ಅಂಗೀಕರಿಸದೇ ಇರುವ ಕಾಲಘಟ್ಟದಲ್ಲಿ ಗೊತ್ತಲ್ಲ, ಆ ಕಾಲದಲ್ಲಿ
ಈ ಯಹೂದ್ಯರ ದೇವಾಲಯದ ಅಧಿಕಾರಿಯಾಗಿದ್ದ ಯಾಯೀರ ತನ್ನ ಮಗಳಿಗೆ ಮರಣಶಯ್ಯೆಯ ಅನುಭವ ಬಂದಾಗ ತನ್ನ ಎಲ್ಲವನ್ನ ಬಿಟ್ಟು, ತನ್ನ ಅಧಿಕಾರವನ್ನ, ತನ್ನ ಸ್ಥಾನಮಾನವನ್ನ ಎಲ್ಲವನ್ನ ಬಿಟ್ಟು ಯೇಸುವಿನ ಪಾದದ ಕೆಳಗೆ ಬಂದು ಅಡ್ಡ ಬೀಳ್ತಾ ಇದ್ದಾನೆ. ಅವನು ಹೇಳುವಂಥದ್ದು, ನನ್ನ ಮಗಳು ಸಾಯ್ತಾಳೆ, ನನ್ನ ಮಗಳಿಗೆ ಸಾಯುವಂತಹ ಒಂದು ಪರಿಸ್ಥಿತಿ, ಈಗ ಸಾಯ್ತಾಳೆ ಅಂದ್ರೆ ಆಕೆ ಹಂತವಾಗಿ ಮರಣಕ್ಕೆ ಜಾರ್ತಾ ಇದ್ದಾಳೆ. ಸ್ಲೀಪಿಂಗ್ ಬೈ ಇಂಚ್. ನೀನು ಬಂದು ನನ್ನ ಮಗಳು ಬದುಕುವಂತೆ ಆಕೆಯ ಮೇಲೆ ಕೈ ಇಡಬೇಕು. ಹೇಳುಮಲ್ಲ, ಅವತ್ತು ಮುಂಜಾನೆ, ಆ ದಿನ ಮುಂಜಾನೆ ಇದೇ ಯಾಯೀರ ಪ್ರಾರ್ಥನೆ ಮಾಡಿದ್ದಾನೆ. ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ವುಮೆನ್. ನಾನು ಸ್ತ್ರೀ ಅಲ್ಲದಕ್ಕಾಗಿ ನಿನಗೆ ಕೃತಜ್ಞತೆ. ಒಬ್ಬ ತಂದೆಯ ಮನಸ್ಥಿತಿ. ಕೆಲವು ತಂದೆ ತಾಯಿಗಳು ಹೆಣ್ಣು ಮಗಳು ತಾನೆ, ಏನೋ ಒಂದು ಮಾಡಿ ಕಳಿಸ್ಬಿಡತ್ಲಾಗೆ, ಮುಗೀತು, ಏನೋ ಒಂದು ಓದಿಸ್ಬಿಡೋಣ ಸಾಕು. ತುಂಬ ದುಡ್ಡು ಖರ್ಚು ಮಾಡಿ ಓದಿಸುವಂಥ ಅವಶ್ಯಕತೆ ಇಲ್ಲ. ತುಂಬ ದುಡ್ಡು ಖರ್ಚು ಮಾಡಿ ವಿವಾಹವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ದುಡ್ಡು ಅವಳಿಗೋಸ್ಕರವಾಗಿ ತುಂಬ ದುಡ್ಡನ್ನು ವ್ಯಯ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೆ ಒಬ್ಬ ಗಂಡು ಮಗ ಇದ್ದಾನೆ, ಅವರಿಗೋಸ್ಕರವಾಗಿ ಏನಾದರೂ ಮಾಡಿಡೋಣ ಎಂಬುದಾಗಿ ಯೋಚಿಸುವ ಕಾಲಘಟ್ಟ. ಅದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರವಾಗಿ, ಅವರ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ, ಅವರ ಜೀವಿತದ ಸಂರಕ್ಷಣೆಗೋಸ್ಕರವಾಗಿ ಸರ್ವವನ್ನು ತ್ಯಾಗ ಮಾಡುವಂತಹ ತಂದೆ ತಾಯಿಗಳು ಸಹ ನಮ್ಮ ಸಮಾಜದಲ್ಲಿದ್ದಾರೆ. ಎರಡು ಭಾಗವನ್ನು ನಾವು ನೋಡಬೇಕು. ಒಂದು ಭಾಗ ಹೆಣ್ಣು ಮಕ್ಕಳು ಎಂಬುದಾಗಿ ಅಸಡ್ಡೆಯಿಂದ ನೋಡುವಂಥವರು, ಮತ್ತೊಂದು ಭಾಗ ಹೆಣ್ಣು ಮಗುವೆಂದು ಪ್ರೀತಿಯಿಂದ ನೋಡುವಂಥವರು. ಇನ್ನೊಂದು ಕಡೆ ಅಯ್ಯೋ ಬರೇ ಹೆಣ್ಣು ಮಕ್ಕಳು ಎಂಬುದಾಗಿ ಹೇಳಿಕೊಂಡು ನಿರೀಕ್ಷೆ ಇಲ್ಲದೆ ಜೀವಿಸುವಂತಹ ಒಂದು ಸಮೂಹ. ಈ 21ನೇ ಶತಮಾನದಲ್ಲಿ ಈ 3 ಗುಂಪು ಜನರನ್ನು ನಾವು ಕಾಣ್ತೇವೆ. ಯಾಯೀರನ ಕಥೆಯಲ್ಲಿ ಬಿದ್ದಿರ್ಲಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯವನ್ನು ಓದ್ಬಿಟ್ರೆ ಯಾಯೀರನ ಕಥೆ ನಮಗೆ ಗೊತ್ತಾಗ್ಬಿಡ್ತತೆ. ಆದ್ರೆ ಈ 21ನೇ ಶತಮಾನದಲ್ಲಿ ಕ್ರೈಸ್ತರಾದ ನಾವುಗಳು ಈ 3 ವಿಧವಾದಂತಹ ಗುಂಪಿನ ಜನರನ್ನ ಕಾಣ್ತಾ ಇದ್ದೇವೆ. ಒಂದು ಹೆಣ್ಣು ಮಗಳು ಎಂಬುದಾಗಿ ಅಸಡ್ಡೆಯಿಂದ ನೋಡುವಂತವರು, ಇನ್ನೊಂದು ಕೇವಲ ಹೆಣ್ಣು ಮಕ್ಕಳು ಎಂಬುದಾಗಿ ನಿರೀಕ್ಷೆ ಇಲ್ಲದೆ ಜೀವಿಸುವಂತಹ ಸಮೂಹ, ಮತ್ತೊಂದು ಕಡೆ ಹೆಣ್ಣು ಮಕ್ಕಳು ಎಂಬುದಾಗಿ ಪ್ರೀತಿಯನ್ನು ಧಾರೆ ಎರೆಯುವಂತಹ ತಂದೆ ತಾಯಿಗಳು. ಈ ಮುಂಜಾನೆಯಲ್ಲಿ ನನ್ನ ಒಂದು ಪ್ರಶ್ನೆ, ನೀವು ಯಾವ ಗುಂಪಿಗೆ ಸೇರಿದ್ದೀರಿ? ಹೆಣ್ಣು ಮಕ್ಕಳನ್ನ ಅಸಡ್ಡೆಯಿಂದ ನೋಡುವ ಗುಂಪಿಗೆ ಸೇರಿದ್ದೀರಾ? ಅಯ್ಯೋ ನಮಗೆ ಪುರುಷ ಅಥವಾ ಗಂಡು ಮಕ್ಕಳು ಇಲ್ಲ, ಇರುವಂಥದ್ದು ಕೇವಲ ಹೆಣ್ಣು ಮಕ್ಕಳು ಎಂಬುದಾಗಿ ನಿರೀಕ್ಷೆ ಇಲ್ಲದೆ ಬದುಕುವಂತಹ ಗುಂಪಿಗೆ ಸೇರಿದ್ದೀರಾ? ಅಥವಾ ಹೆಣ್ಣು ಮಕ್ಕಳ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ಧಾರೆ ಎರೆಯುವ ಗುಂಪಿಗೆ ಸೇರಿದ್ದೀರಾ? ನೋಡಿ, ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಅದರ 2ನೇ ವಾಕ್ಯದಲ್ಲಿ ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದ. ಅಷ್ಟೇ ವ್ಯತ್ಯಾಸ, ಗಂಡು ಹೆಣ್ಣು ಅಷ್ಟೇ ವ್ಯತ್ಯಾಸ. ನಾವು ಆರ್ ವಿ ಲುಕಿಂಗ್ ಅವರ್ ಚಿಲ್ಡ್ರನ್ ಇನ್ ಎ ಬಿಬ್ಲಿಕಲ್ ಪರ್ಸ್ಪೆಕ್ಟಿವ್?
ದೈವಿಕತೆಯ ಮನೋಭಾವದಲ್ಲಿ ನಮ್ಮ ಮಕ್ಕಳನ್ನು ನೋಡುವಂತವರಾಗಿದ್ದೇವಾ? ಯಾಯಿರನ ಕತೆಗೆ ಬರೋಣ ವಾಪಸ್ಸು. ನೋಡಿ, ಯಹೂದ ಒಬ್ಬ ಯಹೂದ್ಯನಾದಂತಹ ಯಾಯಿರ, ಯಹೂದ್ಯರ ದೇವಾಲಯದ ಅಧಿಕಾರಿಯಾಗಿರುವ ಯಾಯಿರ, ದಿನಂಪ್ರತಿ ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ವುಮನ್ ಎಂಬುದಾಗಿ ಹೇಳಿ ದೇವರಿಗೆ ಸ್ತೋತ್ರವನ್ನು ಮಾಡುವಂತ ಯಾಯಿರ ತನ್ನ ಮಗಳು ಈಗ ಸಾಯುತ್ತಾಳೆ ಅಥವಾ ಮರಣಕ್ಕೆ ಇಂಚಿಂಚಾಗಿ ಜಾರಿ ಹೋಗುತ್ತಿರುವುದನ್ನ ಕಂಡಾಗ ಯೇಸು ಇರುವಂಥದ್ದನ್ನ ಅರ್ಥ ಮಾಡಿಕೊಂಡು ತನ್ನ ಮನೆಯನ್ನ, ತನ್ನ ಮಗಳನ್ನ ಬಿಟ್ಟು ಯೇಸು ಇರುವಂತಹ ಸ್ಥಳಕ್ಕೆ ಓಡಿ ಬಂದು ತನ್ನ ಸ್ಥಾನಮಾನವನ್ನು ಮರೆತು ಯೇಸುವಿನ ಪಾದಕ್ಕೆ ಬಿದ್ದು ಹೇಳುವಂಥದ್ದು, ನನ್ನ ಮಗಳು ಬದುಕಿಕೊಳ್ಳುವ ಹಾಗೆ. ಆ ಒಂದು ಪದವನ್ನು ನಾವು ನೋಡ್ಕೊಬೇಕು. ಆಕೆಯು 23ನೇ ವಾಕ್ಯ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ. ಯಾಯಿರನ ವಿಜ್ಞಾಪನೆ, ಪ್ರಾರ್ಥನೆ, ಆಕೆ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು. ಯಾಯಿರನಿಗೆ ಗೊತ್ತು, ಗರ್ಭಫಲವು ದೇವರು ಕೊಡುವಂತಹ ಬಹುಮಾನ. ಗರ್ಭಫಲವು ದೇವರು ಕೊಡುವಂತಹ ಬಹುಮಾನ. ನೋಡಿ, ನ್ಯಾಯಸ್ಥಾಪಕರುಗಳ ಪುಸ್ತಕದಲ್ಲಿ ದೆಬೋರಳ ಒಂದು ಕುರಿತಾಗಿ ನಾವು ನೋಡುತ್ತೇವೆ. ದೆಬೋರಳು 4ನೇ ಅಧ್ಯಾಯ 4ನೇ ವಾಕ್ಯ, ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು, ಆಕೆ ಪ್ರವಾದಿನಿಯಾಗಿದ್ಲು ಹಳೆ ಒಡಂಬಡಿಕೆಯಲ್ಲಿ. ನೋಡಿ, ಇಸ್ರಾಯೇಲ್ ಮಕ್ಕಳು ತಮ್ಮ ದಾಸತ್ವವನ್ನು ಮುಗಿಸಿ 40 ವರ್ಷ ಮರುಭೂ ಪ್ರಯಾಣವನ್ನು ಪೂರ್ತಿಗೊಳಿಸಿ ದೇವರು ವಾಗ್ದಾನ ಮಾಡಿದ ಹಾಲು ದೇಶಕ್ಕೆ ಸೇರಿ ಬಂದ ಆರಂಭ ಕಾಲದಲ್ಲಿ ದೇವರು ಒಬ್ಬ ಪ್ರವಾದಿನಿಯನ್ನು ಎಬ್ಬಿಸ್ತಾ ಇದ್ದಾನೆ. ಮೊದಲನೇ ಪ್ರವಾದಿನಿ ಅಂದ್ರೆ ಏನು ತಪ್ಪಾಗಲಾರದು. ಅಂದ್ರೆ ಇಸ್ರಾಯೇಲ್ ಮಕ್ಕಳು ಕಾನಾನ್ ದೇಶಕ್ಕೆ ಪ್ರವೇಶಿಸಿದ ನಂತರ ದೇವರು ಎಬ್ಬಿಸಿದಂತಹ ಮೊದಲನೇ ಪ್ರವಾದಿ ಯಾರು? ಪ್ರವಾದಿ ಪುರುಷ ಅಲ್ಲ, ಪ್ರವಾದಿನಿ ದೆಬೋರಳು. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆಕೆಯು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೆತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗುತ್ತಿದ್ದಳು. ಇಸ್ರಾಯೇಲಿಯರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು. ಇಸ್ರಾಯೇಲಿಯರು ನ್ಯಾಯ ವಿಚಾರಣೆಗೋಸ್ಕರವಾಗಿ ಆಕೆಯ ಬಳಿಗೆ ಬರ್ತಾ ಇದ್ರು. ಅಂದ್ರೆ ದೇವರ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ದೇವರು ಅವಳನ್ನು ಉಂಟು ಮಾಡಿದ್ದು ಆದಾಮನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆಯುವುದರ ಮೂಲಕ. ಸೊ ಇಲ್ಲಿ ದೆಬೋರಳು ಏನು ಮಾಡಿದ್ಲು? ನಫ್ತಾಲಿ ದೇಶದ ಕೇದೇಶ್ ಊರಿನವನಾಗಿದ್ದ ಅಭಿನೋವನ ಮಗನಾದ ಬಾರಾಕನನ್ನ ಕಳುಹಿಸಿ ಹೇಳ್ತಾ ಇದ್ದಾಳ, ನೀನು ಯುದ್ಧಕ್ಕೆ ಹೋಗು, ದೇವರು ನಿಮ್ಮನ್ನ ಏನ್ ಮಾಡ್ತಾನೆ, ಯಾಬೀನನ ಕೈಯಿಂದ ನಿಮ್ಮನ್ನ ಬಿಡಿಸ್ತಾನೆ. ಆದರೆ ಬಾರಾಕ್ ಏನ್ ಹೇಳ್ತಾ ಇದ್ದಾನೆ, ನಾನು ಹೋಗಲ್ಲಮ್ಮ, ನೀನ್ ಬಂದ್ರೆ ನಾನು ಹೋಗ್ತೀನಿ. ದೆಬೋರಳು ದೇವರಿಂದ ಪಡಕೊಂಡಂತಹ ಸಂದೇಶವನ್ನು ಬಾರಾಕನಿಗೆ ತಿಳಿಸಿದ್ಲು. ಸೊ ಬಾರಾಕ ಏನ್ ಮಾಡಬೇಕಾಗಿತ್ತು? ಹೋಗಿ ಯುದ್ಧ ಮಾಡಿ ಯಾಬೀನನ ಕೈಯಿಂದ ಇಸ್ರಾಯೇಲ್ ಮಕ್ಕಳನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಬಾರಾಕ ಹೇಳ್ತಾ ಇದ್ದಾನೆ, ನೀನು ನನ್ನ ಸಂಗಡ ಬಾರದೆ ನಾನು ಹೋಗೋದಿಲ್ಲ. ದೆಬೋರಳು ಹೇಳಿದ್ರು, ಓಕೆ ನಾನು ಬರ್ತೀನಿ, ಆದರೆ ಒಂದು ವಿಚಾರ, ಅದೇನು,
9ನೇ ವಾಕ್ಯ, ನಾನು ಹೇಗೋ ನಿನ್ನ ಸಂಗಡ ಬರುವೆನು, ಆದರೆ ಯುದ್ಧ ಪ್ರಯಾಣದಲ್ಲಿ ಉಂಟಾಗುವ ಮಾನವು ನಿನಗಲ್ಲ, ಯೆಹೋವನು ಸೀಸರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನು ಎಂದು ಹೇಳಿ ಎದ್ದು ಬಾರಾಕನೊಂದಿಗೆ ಹೋದಳು. ಅಂದ್ರೆ ಪುರುಷನಾದವನು ತಾನು ಮಾಡಬೇಕಾದ ದೌತ್ಯವನ್ನ ತಾನು ಪೂರೈಸದೆ ಹೋದರೆ ದೇವರು ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ದೇವರು ಸ್ತ್ರೀ ಮೂಲಕವಾಗಿಯೂ ಆ ಉದ್ದೇಶವನ್ನು ನೆರವೇರಿಸುವಂತವನಾಗಿರ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ನಾವಿಲ್ಲಿ. ನೋಡಿ, ಯಾಯೀರ ಯಹೂದ್ಯರ ದೇವಾಲಯದ ಅಧಿಕಾರಿ. ತನ್ನ ಮಗಳು ಮರಣಶಯ್ಯೆಯಲ್ಲಿ ಮರಣಕ್ಕೆ ಇಂಚಿಂಚಾಗಿ ಜಾರಿ ಹೋಗುತ್ತಿರುವುದನ್ನ ನೋಡಿದಾಗ ನಾನು ನೆನೆಸ್ಕೊಂತೇನೆ, ಆತ ತನ್ನ ಮಗಳಿಗೋಸ್ಕರವಾಗಿ ಮಾಡಬೇಕಾದದೆಲ್ಲವನ್ನ ಮಾಡಿ ಮುಗಿಸ್ಬಿಟ್ಟ. ಎಲ್ಲ ವಿಧವಾದ ಚಿಕಿತ್ಸೆಯನ್ನು ಮಾಡಿ ಮುಗಿಸ್ಬಿಟ್ಟ. ಕೊನೆಯದಾಗಿ ಡಾಕ್ಟರ್ ಹೇಳಿದ್ರು ಅಥವಾ ವೈದ್ಯರು ಹೇಳಿದ್ರು, ಮುಗಿತಪ್ಪ, ಬಾಕಿ ಶವ ಸಂಸ್ಕಾರಕ್ಕೆ ಬೇಕಾದಂಥದ್ದನ್ನ ನೆರವೇರಿಸ್ಕೋ, ರೆಡಿ ಮಾಡ್ಕೋ. ಆ ಒಂದು ವಾರ್ತೆಯನ್ನ ಕೇಳ್ಕೊಂಡು ಓಡ್ ಬರ್ತಾ ಇದ್ದಾನೆ ಇಲ್ಲಿಗೆ ಯೇಸು ಸ್ವಾಮಿ ಬಳಿಗೆ. ಈಗ ಸಾಯ್ತಾಳೆ ನನ್ನ ಮಗಳು. ಆಲ್ರೆಡಿ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ವೈದ್ಯರು ಹೇಳ್ಬಿಟ್ಟಿದ್ದಾರೆ. ಆಕೆ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಕೈ ಇಡು. ದೇವರು ಕೊಟ್ಟಂತಹ ಬಹುಮಾನದ ಮೇಲೆ ಯಾಹೀರನಿಗೆ ಇದ್ದಂತಹ ಆ ಒಂದು ಅಭಿಮಾನ, ಹೆಣ್ಣು ಮಗಳು ಎಂಬುದಾಗಿ ಅಸಡ್ಡೆ ತೋರಲಿಲ್ಲ. ಈ ಮುಂಜಾನೆಯಲ್ಲಿ ಹೆಣ್ಣು ಮಕ್ಕಳನ್ನ ನೋಡಿ ಅಸಡ್ಡೆ ತೋರುವಂತಹ ಪ್ರೀತಿಯ ತಂದೆ ತಾಯಿಗಳೇ, ಅಯ್ಯೋ ನನಗೆ ಹೆಣ್ಣು ಮಕ್ಕಳು ಎಂಬುದಾಗಿ ನಿರೀಕ್ಷೆ ಇಲ್ಲದೆ ಕುಳಿತಿರುವಂತಹ ಪ್ರೀತಿಯ ತಂದೆ ತಾಯಿಗಳೇ, ಇದು ನಿಮಗಿರುವ ಸಂದೇಶ. ಆದಿಕಾಂಡ 5ರಲ್ಲಿ ನಾವು ನೋಡಿದ್ವಿ, ದೇವರು ಗಂಡು ಹೆಣ್ಣಾಗಿ ಮಾತ್ರ ಉಂಟು ಮಾಡ್ದ. ದೇ ಆರ್ ಈಕ್ವಲ್. ತಂದೆ ತಾಯಿಗಳೇ, ಹೆಣ್ಣು ಮಕ್ಕಳನ್ನ ಪ್ರೀತಿಸುವಂತವರೇ, ನಿಮಗೆ ಲಭಿಸಿರುವಂತಹ ಆ ಒಂದು ದೈವಿಕವಾದಂತಹ ಆ ಒಂದು ದರ್ಶನಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಈ ಒಂದು ಭಾಗದಲ್ಲಿ ಹೇಳುವಂಥದ್ದು, ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನು ನಾವೇನ್ ಮಾಡಬೇಕು? ಅವರನ್ನು ಮೌಲ್ಯರಾಗಿ ನಾವು ಕಾಣಬೇಕು, ಮೌಲ್ಯ ಉಳ್ಳವರಾಗಿ ಕಾಣಬೇಕು. ಆ ಒಂದು ಮನೋಭಾವ ನಮ್ಮಲ್ಲಿ ಇದೆಯಾ? ಒಮ್ಮೆ ಯೋಚನೆ ಮಾಡಿ ನೋಡಿ. 3ನೇ ಭಾಗದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಬರೆದಿರುವಂಥದ್ದನ್ನು ನೋಡ್ತೇವೆ. ಅದರ 7ನೇ ವಾಕ್ಯದಲ್ಲಿ ಅಲ್ಲಿ ಫಿಲಿಪ್ಪ ಎಂಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತೇವೆ. ಈ ಫಿಲಿಪ್ಪ ಯಾರೆಂಬುದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ಸಭೆಯ ಲೌಕಿಕ ಕಾರ್ಯವನ್ನ ನೋಡಿಕೊಳ್ಳುವುದಕ್ಕೆ ಅಪೊಸ್ತಲರಿಂದ ನೇಮಿಸಲ್ಪಟ್ಟ 7 ವ್ಯಕ್ತಿಗಳಲ್ಲಿ ಈ ಫಿಲಿಪ್ಪ ಒಬ್ಬನಾಗಿದ್ದ. ಸ್ಟೇಫನು ಒಬ್ಬನಾಗಿದ್ದ. ಸ್ಟೇಫನು ರಕ್ತಸಾಕ್ಷಿಯಾಗಿ ಮರಣವನ್ನು ಅನುಭವಿಸ್ಬಿಟ್ಟ. ಈ ಫಿಲಿಪ್ಪ ಕೈಸರದಲ್ಲಿ ಬಂದು ವಾಸ ಮಾಡ್ತಾ ಇದ್ದ. ನೋಡಿ, ಪೌಲ ತನ್ನ ಮಿಷನರಿ ಪ್ರಯಾಣದ ಮಾರ್ಗ ಮಧ್ಯದಲ್ಲಿ ಫಿಲಿಪ್ಪನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ವೈದ್ಯನಾದ ಲೂಕನು ಬರೆದಿರುವಂಥದ್ದು, ಅವನಿಗೆ ಯಾರಿಗೆ? ಫಿಲಿಪ್ಪನಿಗೆ 4 ಮಂದಿ ಹೆಣ್ಣು ಮಕ್ಕಳಿದ್ದರು,
ಅವರು ಪ್ರವಾದಿಸುವಂತವರಾಗಿದ್ದರು. ಸೊ ದೇವರು ಅವರಿಗೆ ಪ್ರವಾದನ ವರವನ್ನು ಕೊಟ್ಟಿದ್ದ. ಸೊ ವಿ ಹ್ಯಾವ್ ಟು ವರ್ಕ್ ದರ್ ಮಿನಿಸ್ಟ್ರಿ. ಅವರ ಸೇವೆಯನ್ನು ನಾವೇನ್ ಮಾಡಬೇಕು? ಶ್ಲಾಘಿಸುವಂತವರಾಗಿರಬೇಕು. ಐದರ್ ಇನ್ ಸೊಸೈಟಿ, ಐದರ್ ಇನ್ ಫ್ಯಾಮಿಲಿ, ಐದರ್ ಇನ್ ಕಾಂಗ್ರಿಗೇಷನ್. ಅದು ಸಮಾಜದಲ್ಲಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು. ವಿ ಹ್ಯಾವ್ ಟು ರೆಕಗ್ನೈಸ್ ದೆಮ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ರಲ್ಲ, 19ನೇ ಶತಮಾನ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಮಿಷನರಿಗಳಾಗಿ ಬಂದಂತಹ ಹೆಂಗಳೆಯರು, ಹೆಂಗಸರು ಅಬ್ರಹಾಮನ ರೀತಿಯಲ್ಲಿ ಎಲ್ಲವನ್ನು ತಕೊಂಡು ಬರಲಿಲ್ಲ, ಎಲ್ಲವನ್ನ ಬಿಟ್ಟು ಬಂದ್ರು. ಒಮ್ಮೆ ಮದರ್ ತೆರೆಸಾ ಅವರು ತಮ್ಮ ಕುಷ್ಠರೋಗಿಗಳಿಗೋಸ್ಕರವಾಗಿ ಆಹಾರವನ್ನು ಕೇಳುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆಕೆಯ ಕೈಗೆ ಉಗುಳ್ದ. ಆಕೆ ಅದನ್ನ ಹಿಡ್ಕೊಂಡು ಆಕೆ ತನ್ನ ಎಡಗೈನ ಒಡ್ಡಿದ್ಲು, ಬಲಗೈಗೆ ಉಗುಳ್ದ ಆ ವ್ಯಕ್ತಿ. ಅವನ ಉಗುಳನ್ನ ಆಕೆ ಎಡಗೈಯನ್ನ ನೀಟಿ ಹೇಳ್ತಾರೆ, ಸೊ ಇದು ನನಗೆ, ನಾನು ಸಾಕುವಂತಹ ಕುಷ್ಠರೋಗಿಗಳಿಗೆ ಆಹಾರವನ್ನು ಕೊಡು ಎಂಬುದಾಗಿ. ಯೋಚನೆ ಮಾಡಿ ಆ ವ್ಯಕ್ತಿಯ ಮನಸ್ಥಿತಿ ಏನಾಗಿರ್ಬೋದು ನೋಡಿ. ವಿದೇಶದಲ್ಲಿ, ಐರೋಪ್ಯದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ಸ್ತ್ರೀ ಇಲ್ಲಿರುವ ಕುಷ್ಠರೋಗಿಗಳ ಸೇವೆಗೋಸ್ಕರವಾಗಿ ತನ್ನ ಜೀವಿತವನ್ನು ಮುಡುಪಾಗಿಟ್ಲು. ಸೊ ಇದನ್ನು ನಾವು ಅಂಗೀಕರಿಸದೇ ಇರುವುದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಹೀಗೆ ಒಂದು ಎರಡಲ್ಲ, ನೂರಾರು ಸಾವಿರಾರು ಹೆಂಗಳೆಯರು ಕ್ರಿಸ್ತನ ಸೇವೆಗೋಸ್ಕರವಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಿದ್ದಾರೆ. ಆದರೆ ಇವರ ಉದ್ದೇಶವು ಹಣ ಸಂಪಾದನೆಯಾಗಿರಲಿಲ್ಲ. ಆದರೆ ಇವತ್ತು ಅನೇಕರು ಇಳಿದಿದ್ದಾರೆ. ಆದರೆ ಇವತ್ತು ಇಳಿದಿರುವಂತಹ ವ್ಯಕ್ತಿಗಳಲ್ಲಿ 90% ಉದ್ದೇಶ ಗಂಡನನ್ನ ತುಳಿದು ಹಣ ಸಂಪಾದನೆ ಮಾಡುವಂಥದ್ದು. ಅದಲ್ಲ ಪ್ರಿಯರೇ, ಪ್ರೀತಿಯ ಹೆಣ್ಣು ಮಕ್ಕಳೇ, ದೇವರು ನಿಮ್ಮನ್ನು ಸೇವೆಗೆ ಕರೆದಿದ್ರೆ ಗಂಡನನ್ನ ತುಳಿದು, ಪುರುಷರನ್ನ ತುಳಿದು ಸೇವೆ ಮಾಡುವಂಥದ್ದಲ್ಲ. ಪೌಲನು ಹೇಳ್ತಾ ಇದ್ದಾನೆ, ಸಭೆಗೆ ಕ್ರಿಸ್ತನು ತಲೆ, ಕುಟುಂಬಕ್ಕೆ ಪುರುಷನು ತಲೆ. ಆ ಒಂದು ಭಾಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ವಿ ಶುಡ್ ರೆಕಗ್ನೈಸ್. ಒಬ್ಬ ಪುರುಷರಾಗಿ ನಾವು ಹೆಣ್ಣು ಮಕ್ಕಳ ಮೌಲ್ಯವನ್ನ ಗ್ರಹಿಸಿಕೊಳ್ಳುವ ವಿಧದಲ್ಲಿಯೇ ಹೆಂಗಳೆಯರು ಸಹ ಪುರುಷರ ಅಧಿಕಾರವನ್ನ, ಮೌಲ್ಯವನ್ನ ಗ್ರಹಿಸಿಕೊಳ್ಳುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಾವುಗಳು ಹೆಣ್ಣು ಮಕ್ಕಳನ್ನ ಗೌರವಪೂರ್ವವಾಗಿ ನೋಡ್ತಾ ಇದ್ದೇವಾ? ನೋಡ್ಬೇಕಾ? ಗೌರವಪೂರ್ವಕವಾಗಿ ನಾವು ಅವರ ಸೇವೆ, ಅವರನ್ನು ನಾವು ಕಾಣುವಂತವರಾಗಿದ್ದೇವಾ? ಅಥವಾ ಅಸಡ್ಡೆಯಿಂದ, ಅಥವಾ ನಿರೀಕ್ಷೆಯಿಲ್ಲದೆ ಯಾವ ವಿಧದಲ್ಲಿ ನಾವು ನಮ್ಮ ಮಕ್ಕಳನ್ನ, ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಸಾಕ್ತಾ ಇದ್ದೇವೆ?
ಕಾರಣ ನೂರ 28ನೇ ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಗರ್ಭಫಲವು ಯೆಹೋವನು ಕೊಡುವಂತಹ ಬಹುಮಾನವಾಗಿದೆ. ಗರ್ಭಫಲವು ಯೆಹೋವನು 127ನೇ ಕೀರ್ತನೆ, ಗರ್ಭಫಲವು ಆತನ ಬಹುಮಾನವಾಗಿದೆ. ಪುತ್ರ ಸಂತಾನವು, ಅಲ್ಲಿ ಪುತ್ರ ಎಂಬ ಪದವನ್ನು ನೋಡಿ ನಾವು ತಿಳ್ಕೊಂಡ್ಬಿಡ್ತೇವೆ, ಗಂಡು ಮಕ್ಕಳು ಅಂತಲ್ಲ, ಚಿಲ್ಡ್ರನ್ಸ್, ದೇವರಿಂದ ಬರುವಂತ ಸ್ವಾಸ್ಥ್ಯವಾಗಿದೆ. ಚಲ್ಫಹಾದನ ಹೆಣ್ಣು ಮಕ್ಕಳು ನೋಡಿ, ಮೋಶೆಯ ಬಳಿಗೆ ಹೋಗಿ ಹೇಳ್ತಾ ಇದ್ದಾರೆ, ಸೊ ನಮ್ಮ ತಂದೆಗೆ ಗಂಡು ಮಕ್ಕಳಿಲ್ಲ, ಸೊ ಇರುವಂಥದ್ದು ನಾವು 5 ಜನ ಹೆಣ್ಣು ಮಕ್ಕಳು ಮಾತ್ರ. ಸೊ ಹೀಗಿರಲಾಗಿ ಆಸ್ತಿ ಗಂಡು ಮಗ ಇಲ್ಲ ಎಂಬ ಕಾರ್ಯಕ್ಕೆ ಅವನ ಹೆಸರನ್ನು ಕುಲದಿಂದ ತೆಗೆಯುವಂಥದ್ದು ಸರಿಯಾದದ್ದು. ಯಾಕಂದ್ರೆ ಗಂಡು ಮಗನಿಲ್ಲದೆ ಇವತ್ತು ಇಂದಿನ ಸಮಾಜಕ್ಕೆ ಬಂದಿರುವಂಥ ತೊಂದರೆ ಏನು ಅಂತ ಹೇಳಿದ್ರೆ, ಅಯ್ಯೋ ಗಂಡು ಮಗ ಹುಟ್ಟಿಲ್ಲ ಅಂದ್ರೆ ಸೊ ನಮ್ಮ ಏನು ಜನರೇಷನ್ ಕಟ್ಟಾಗ್ತಾ ಇದೆ ಅಲ್ಲಿಗೆ. ಸೊ ಇಸ್ರಾಯೇಲರಲ್ಲಿ ಇತ್ತು, ಯೋಸೇಫನ ವಂಶದವನು, ಯೋಸೇಫನ ಕುಲದವನು, ಯೋಸೇಫನ ಗೋತ್ರದವರು. ಸೊ ಆ ಗೋತ್ರದಿಂದ ಚಲ್ಫಹಾದನ ಹೆಸರು ಕಣ್ಮರೆಯಾಗ್ತಾ ಇದೆ, ಯಾಕೆಂದ್ರೆ ಅವನಿಗೆ ಗಂಡು ಮಕ್ಕಳಿಲ್ಲ. ಆದರೆ ಚಲ್ಫಹಾದರ ಹೆಣ್ಣು ಮಕ್ಕಳು ಯಾವುದಕ್ಕೂ ಭಯಪಡಲಿಲ್ಲ, ಸೀದಾ ಹೋದ್ರು. ಎಲ್ಲಿ? ದೇವದರ್ಶನ ಗುಡಾರದ ಬಾಗಿಲ ಬಳಿಯಲ್ಲಿ ಮೋಶೆಯ ಬಳಿಗೆ, ಅಂದಿನ ಮಹಾಯಾಜಕನಾದ ಎಲ್ಲಾ ಜಾರನ ಬಳಿಗೆ, ಅವರ ಕುಲಾಧಿಪತಿಗಳ ಬಳಿಗೆ, ಸರ್ವ ಸಮೂಹದವರ ಬಳಿಗೆ ಹೋಗಿ ಹೇಳ್ತಾ ಇದ್ದಾರೆ, ಗಂಡು ಮಗನಿಲ್ಲದ ಮಾತ್ರದಿಂದ ಅವನನ್ನು ಕುಲದಿಂದ ತೆಗೆದುಹಾಕುವುದು ನ್ಯಾಯವು. ನೋಡಿ, ಆ ಒಂದು ಪ್ರಶ್ನೆಗೆ ದೇವರು ಕೊಡುವಂತ ಉತ್ತರ, ದೇವರು ಹೇಳುವಂಥದ್ದು, ಅವರು ಹೇಳುವುದು ನ್ಯಾಯ. ಸೊ ದೇವರು ಯಾವಾಗಲೂ ನ್ಯಾಯವಾದ ಸ್ಥಳದಲ್ಲಿ ನಿಲ್ತಾನೆ ಹೊರತು ನಮ್ಮ ರೀತಿ ಪುರುಷ ಮೇಧಾವಿತ್ವ ಸ್ಥಳದಲ್ಲಿ ನಿಲ್ಲೋದಿಲ್ಲ ದೇವರು. ಅದಕ್ಕೆ ದೇವರು ಹೇಳ್ತಾರೆ, ಒಂದು ಕೆಲಸ ಮಾಡು, ನಿಯಮವನ್ನ ಆ ಹೆಣ್ಣು ಮಕ್ಕಳ ಧೈರ್ಯತೆಯ ಫಲವಾಗಿ ಯೆಹೋವನು ತಾನೇ ಒಂದು ನಿಯಮವನ್ನ ಇಡ್ತಾ ಇದ್ದಾನೆ, ನ್ಯಾಯ ವಿಧಿಯನ್ನ ಇಡ್ತಾ ಇದ್ದಾನೆ. ಏನು? ಗಂಡು ಮಕ್ಕಳಿಲ್ಲದ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸ್ವಾಸ್ಥ್ಯವನ್ನ ಕೊಡಬೇಕು. ಯಾಕಂದ್ರೆ ಗಾಡ್ ಕ್ರಿಯೇಟೆಡ್. ಅಪೊಸ್ತಲನಾದ ಪೌಲ ಗಲಾತ್ಯ ಪತ್ರಿಕೆ ಹೇಳ್ತಾ ಇದ್ದಾನೆ, ನಾರ್ಜು ಯಹೂದ್ಯನಾಗಲಿ ಗ್ರೀಕನಾಗಲಿ ಗಂಡಾಗಲಿ ಹೆಣ್ಣಾಗಲಿ ಎಂಬ ಭೇದ ಭಾವ ಇಲ್ಲ. ವಿ ಆರ್ ಆಲ್ ಈಕ್ವಲ್. ನಾವೆಲ್ಲರೂ ಏಕರಾಗಿದ್ದೇವೆ. ಆದರೆ ಆದಿಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ದೇವರು ಅವ್ವಳಿಗೆ ಹೇಳಿರುವಂತ ಮಾತು 16ನೇ ವಾಕ್ಯ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಏರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು. ಕೊಲೋಸ್ಯ 3:18 ಪೌಲ ಹೇಳಿರುವಂತಹ ಒಂದು ಮಾತು. ಅಲ್ಲಿ ಏನು ಹೇಳಿದ್ದಾನೆ? ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ. ಕೌಟುಂಬಿಕ
ಜೀವಿತದ ವಿಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರತಿ ಸ್ತ್ರೀ ತನ್ನ ಗಂಡನಿಗೆ ಅಧೀನಳಾಗಿರಬೇಕು. ಗೊತ್ತಾಯ್ತಲ್ಲ? ಆದರೆ ಸ್ತ್ರೀ ಗಂಡನಿಗೆ ಅಧೀನಳಾಗಿರಬೇಕು ಎಂದು ಬರೆದಿರುವ ಫಲವಾಗಿ ಗಂಡನಾದವನು ಸ್ತ್ರೀಯನ್ನು ಕಾಲ ಕೆಳಗೆ ಇಡಬಾರದು. ಅದಕ್ಕೆ ನಾನು ಹೇಳಿದ್ದು, ದೇವರು ಸ್ತ್ರೀಯನ್ನು ಮನುಷ್ಯನ ಪಾದದಿಂದ ಒಂದು ನರವನ್ನು ತೆಗೆದು ಉಂಟು ಮಾಡಲಿಲ್ಲ, ಸೃಷ್ಟಿ ಮಾಡಲಿಲ್ಲ. ಅಥವಾ ತಲೆ ಮೇಲೆ ಕೂರಿಸ್ಕೊಳ್ಳೋಕ್ಕೋಸ್ಕರ ತಲೆಯ ಒಂದು ನರದಿಂದ ಸೃಷ್ಟಿ ಮಾಡಲಿಲ್ಲ, ಕೂದಲಿಂದ ಸೃಷ್ಟಿ ಮಾಡಲಿಲ್ಲ. ದೇವರು ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ದು ಮನುಷ್ಯನ ಪಕ್ಕೆಯ ಎಲುಬುಗಳಿಂದ, ಸಮಾನತ್ವ. ಆದರೆ ಕೌಟುಂಬಿಕ ಜೀವಿತಕ್ಕೆ ಬರುವಾಗ ಸ್ತ್ರೀಯಾದವಳು ಗಂಡನಿಗೆ ಅಧೀನಳಾಗಬೇಕು. ಅಧೀನಳು ಅಂದ್ರೆ ಪಾದದ ಕೆಳಗೆ ಅಲ್ಲ. ಅಧೀನಳು ಅಂದ್ರೆ ಏನು? ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಲೆಟ್ ಅಸ್ ಎಕ್ಸಾಮಿನ್, ಯೋಚನೆ ಮಾಡಿ ನೋಡೋಣ. ಆರ್ ವಿ ಹಾನರಿಂಗ್ ಯಾಯಿರನ ರೀತಿಯಲ್ಲಿ? ಯಾಯಿರನ್ನು ಯೋಚನೆ ಮಾಡಲಿಲ್ಲ, ಓ ಹೆಣ್ಣು ಮಗಳು ತಾನೆ, ತನ್ನ ಸ್ಥಾನಮಾನವನ್ನು ಯೋಚನೆ ಮಾಡಲಿಲ್ಲ. ಈ ರ್ಯಾನ್ ನೋಡಿ, ಯೇಸುಸ್ವಾಮಿ ಯಾಯಿರನ ಮಾತನ್ನ ಕೇಳಿ ಯಾಯಿರನ ಮನೆಗೆ ಬರುವಂತಹ ಸಂದರ್ಭದಲ್ಲಿ 12 ವರ್ಷ ರಕ್ತ ಕುಸುಮ ರೋಗವಿದ್ದಂತಹ ಸ್ತ್ರೀ ಯೇಸುವಿನ ಉಡುಪನ್ನ ಮುಟ್ಟಿ ಸ್ವಸ್ಥತೆ ಹೊಂದಲು. ಅಲ್ಲಿ ಯೇಸು ಮತ್ತು ಆಕೆಯ ಸಂಭಾಷಣೆ ನಡೀತಾ ಇದೆ. ಸೊ ಇದರ ಮಧ್ಯದಲ್ಲಿ ಯಾಯಿರನ ಮಗಳು ತೀರೋಗ್ಬಿಟ್ಲು. ಯಾಯಿರನ ಮನೆಯವರು ಬಂದ್ಬಿಟ್ಟು ಹೇಳಿದ್ರು, ಮಗಳು ತೀರೋಗ್ಬಿಟ್ಲು, ಗುರುಗೆ ತೊಂದರೆ ಕೊಡಬೇಡ, ಗುರು ಪಾಡಿಗೆ ಹೋಗ್ಲಿ, ನೀನ್ ಬಂದ್ಬಿಟ್ಟು ನಿನ್ನ ಮಗಳ ಶವ ಸಂಸ್ಕಾರವನ್ನ ಮಾಡು. ಬರ್ದಿಲ್ಲ ಅದೇ ಮತ್ತಿದ್ದೇನು, ಸತ್ ಮೇಲೆ ನೀನ್ ಮಾಡ್ಬೇಕು, ಶವ ಸಂಸ್ಕಾರ ಮಾಡ್ಬೇಕು ತಾನೆ, ಬೇರೆ ಮಾಡಕ್ಕಾಗಲ್ವಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಂಜಬೇಡ, ಡು ನಾಟ್ ಬಿ ಅಫ್ರೈಡ್ ನಾಟ್. ಅಲ್ಲಿ ಬರೆದಿರುವಂಥದ್ದು ಅಪ್ಪನಂಬಿಕೆ ಬೇಡ. 2ನೇ ಪದ ನಂಬಿಕೆ ಇರಲಿ, ಬಿಲೀವ್. ಯೇಸು ಸ್ವಾಮಿ ಯಾಯಿರನ ಮನೆಗೆ ಹೋದ ಸಂದರ್ಭದಲ್ಲಿ ಗೋಳಾಟ, ಅಳುವಿನ ಶಬ್ದ. ಯೇಸು ಎಲ್ಲರನ್ನು ಹೊರಗಾಕದ. ಆ ಮಗು ಮಲಗಿರುವ ಕೋಣೆಗೆ ಹೋದ. ಯಾಯಿರನ ಹೆಂಡತಿ, ಯೇಸು, ಪೇತ್ರ, ಯಾಕೋಬ, ಯೋಹಾನ, ಈ 6 ಜನ ಆ ಕೋಣೆಗೆ ಹೋಗಿ ನಿರ್ಜೀವವಾಗಿ ಮಲಗಿರುವ ಮಗುವಿನ ಬಳಿಗೆ ಯೇಸು ಸ್ವಾಮಿ ಹೋಗಿ ತಬಿತಾ ಖೂಮ್, ಅರ್ಥ ಅಮ್ಮಣಿ ಮಗಳೇ ಎದ್ದೇಳು ಎಂದು ಹೇಳಿದಾಗ ಆಕೆ ಎದ್ದು ನಡೆದಾಡುವುದು. ಪ್ರೀತಿಯ ದೇವಜನರೇ, ಯಾಯಿರನ ಮನಸ್ಥಿತಿ ನೋಡಿ. ಯಾಯಿರನ ಆ ಒಂದು ಮನಸ್ಥಿತಿ ಯೋಚನೆ ಮಾಡಿ, ತನ್ನ ಮಗಳಿಗೋಸ್ಕರವಾಗಿ. ಸೊ ನಾನು ಈ ರೀತಿ ನೆನೆಸ್ಕೊಳ್ತೇನೆ, ಅಪನಂಬಿಕೆ ಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಯೇಸು ಹೇಳಿದಾಗ ಯಾಯಿರನ ಮನಸ್ಸಿನಲ್ಲಿ ಒಂದು ರೀತಿ ಬಂದಿರ್ತತೆ. ಯೇಸು ಸ್ವಾಮಿ ನನ್ನ ಮನೆಗೆ ಬಂದು ನಿರ್ಜೀವವಾಗಿ ಮಲಗಿರುವ ನನ್ನ ಮಗಳಿಗೆ ಪುನರ್ಜೀವವನ್ನು ಕೊಟ್ಟು ಅವಳನ್ನು ಎಬ್ಬಿಸ್ತಾನೆ ಎಂಬುವಂಥ ನಂಬಿಕೆ ಅವನಲ್ಲಿತ್ತು. ಸೊ ನಮಗೆ ಆ ನಂಬಿಕೆ ಬೇಕು. ಹೆಣ್ಣು ಮಗಳು ಎಂಬುದಾಗಿ ಅಸಡ್ಡೆ ಮಾಡಬೇಡ್ರಿ, ಗಂಡು ಮಗ ಎಂಬುದಾಗಿ ಅಹಂಭಾವಗೊಳ್ಬೇಡ್ರಿ. ಬಿಕಾಸ್ ದೇವರ ಮುಂಭಾಗದಲ್ಲಿ ವಿ ಆರ್ ಆಲ್ ಈಕ್ವಲ್. ಪ್ರತ್ಯೇಕವಾಗಿ ಭಾರತೀಯರಾದ ನಮಗೆ ಒಂದು ಏನಂದ್ರೆ,
ಭೂಮಿ ಇರೋ ತನಕ ನಮ್ಮ ಸಂತತಿ ಇರಬೇಕು ಅಂತ ನಮ್ಮ ಆಸೆ. ಎಲ್ಲಿ ನನಗೆ ಗಂಡು ಮಗ ಹುಟ್ಟಿಲ್ಲ ಅಂದ್ರೆ ಮುಗೋಯ್ತಲ್ಲ, ನನ್ನ ಕಟ್ಟಾಗ್ಬಿಡ್ತತೆ, ಅಲ್ಲಿಗೆ ಕಟ್ಟಾಗಬಾರ್ದು. ಆದಾಮನಿಂದ ಪ್ರಾರಂಭವಾಗಿ ಯೇಸು ಕ್ರಿಸ್ತನ ಎರಡನೇ ಬರೋಣದ ತನಕ ನನ್ನ ಕುಟುಂಬ ಇರಬೇಕು. ಒಂದೊಂದು ಕುಟುಂಬಕ್ಕೆ ಒಂದೊಂದು ಹೆಸರು ಇರ್ತದೆ. ಈಗ ನಮ್ಮ ಕುಟುಂಬದ ಹೆಸರು ಪಂಜಂಗಾಟ ತುಂಡೀಲ್, ಕೇರಳದಲ್ಲಿರುವಂಥ ಒಂದು ಹೆಸರು ಅದು. ಸೊ ಈ ಒಂದು ತುಂಡೀಲ್, ಈ ಒಂದು ಕುಟುಂಬ ಎಲ್ಲಿ ತನಕ ಇರಬೇಕು? ಯೇಸು ಸ್ವಾಮಿಯ ಬರೋಣ ತನಕ ಇರಬೇಕು ಅಂತ ನಮ್ಮ ಆಸೆ. ದೇವರ ಚಿತ್ತ ಅದು. ಸೊ ನನ್ನೊಂದಿಗೆ ಕಟ್ಟಾಗಲಿ, ಅದರ ಕುರಿತಾಗಿ ಯೋಚನೆ ಮಾಡಿ ದೇವರೇ ಗಂಡು ಮಗು ಕೊಡು ಅಂತ ಹೇಳಿ ಉಪವಾಸ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ಅನೇಕ ಕ್ರೈಸ್ತರಿಗೆ ಬಂದಂತಹ ತೊಂದರೆ ಇದು. ಹೆಣ್ಣು ಮಕ್ಕಳು ಮಾತ್ರ ಹುಟ್ಟುಬಿಟ್ರೆ ಅಯ್ಯೋ ನನ್ನ ಕುಟುಂಬ ಮುಕ್ತಾಯ ಆಯಿತು, ಶಾಪ ಎಂಬುದಾಗಿ ಹೇಳುವಂತಹ ಪ್ರಸಂಗಿಸುವಂತಹ ಬೋಧಕರಿದ್ದಾರೆ ಇದರ ಮಧ್ಯದಲ್ಲಿ. 121ನೇ ಕೀರ್ತನೆಯಲ್ಲಿ ಬರೆದಿರುವ ವಾಕ್ಯ ಕರ್ತನ ಪುತ್ರ ಸಂತಾನವು ದೇವರು ಕೊಡುವಂತ ಬಹುಮಾನ, ಗರ್ಭಫಲವು ಆತನ ಬಹುಮಾನ ಎಂಬುದು ಮರ್ತೋಗ್ಬಿಡ್ತಾರೆ. ಪುತ್ರ ಸಂತಾನವು ದೇವರು ಕೊಡುವ ಸ್ವಾಸ್ಥ್ಯ, ಗರ್ಭಫಲವು ಆತನ ಬಹುಮಾನ. ಹೆಣ್ಣಾದರೂ ಗಂಡಾದರೂ ದೇವರು ಕೊಡುವಂತ ಸ್ವಾಸ್ಥ್ಯ, ಹೆಣ್ಣಾದರೂ ಗಂಡಾದರೂ ದೇವರು ಕೊಡುವಂತ ಬಹುಮಾನ, ಅದನ್ನು ಸ್ವೀಕಾರ ಮಾಡಿ ದೇವರಿಗೋಸ್ಕರವಾಗಿ ಸಾಕಿ ಸಲಹು. ಇದು ದೇವರು ನಮಗೆ ಕೊಟ್ಟಿರುವಂತಹ ದೌತ್ಯ. ಈ ಮುಂಜಾನೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತರೆ, ಗರ್ಭಫಲವು ಯೆಹೋವನು ಕೊಡುವಂಥ ಸ್ವಾಸ್ಥ್ಯವಾಗಿದೆ. ಬಹುಮಾನವು, ಗರ್ಭಫಲವು ದೇವರು ಕೊಡುವ ಬಹುಮಾನವಾಗಿದೆ ಸ್ವಾಮಿ. ದೇವರೇ, ನೀವು ಕೊಟ್ಟಿರುವಂಥ ಬಹುಮಾನವನ್ನು, ನೀವು ಕೊಟ್ಟಿರುವಂಥ ಸ್ವಾಸ್ಥ್ಯವನ್ನು ನಿಮಗಾಗಿ ಸಾಕಿ ಸಲುಹುವುದಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಕೊಡು. ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲ ಸಂಗಡ ಸದಾ ಕಾಲವನ್ನೆಲ್ಲಗೊಂಡಿರಲಿ. ಆಮೇಲೆ ನಮ್ಮೆಲ್ಲರಿಗೂ ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಮ್ಮ ವಂದನೆ ತಿಳಿಸ್ತೇವೆ. ಪ್ರಿಯರೇ, ಈ ಒಂದು ವಾರ ದೇವರು ನಿಮಗೆ ಕೊಟ್ಟಿರುವಂತಹ ಸ್ವಾಸ್ಥ್ಯವನ್ನು, ದೇವರು ಕೊಟ್ಟಿರುವಂತಹ ಬಹುಮಾನವನ್ನು ದೇವರಿಗೋಸ್ಕರವಾಗಿ ಸಾಕಿ ಸಲಹುವಂಥವರಾಗಿರ್ರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.